See here, first question. Environment. Here environment is most important. Environment, which book you are reading? PMF is okay, Shankar IAS is okay. Anything is okay. But my point is always topic, which topics you are going to read. So in here, first question, what is the keyword? Nitrogen. Nitrogen fixing plants, andre nitrogen cycle. Mannalli, see in Indian soils we have a lack of nitrogen. So nitrogen cycle is the concept. Nitrogen cycle is the concept. Nitrogen cycle, carbon cycle, phosphorus cycle. So these are the three cycles important for UPSC. Nitrogen cycle, carbon cycle, phosphorus cycle. So he is asking nitrogen fixing plants. Is it good for environment? Nitrogen fixing plants. Mannalli nitrogen idre, that is going to good for the plant. So in Indian soils we do not have a nitrogen. That's why we are using more urea. Urea gotalva? So urea yak use ಮಾಡ್ತು ಅಂದ್ರೆ extra you are going to provide nitrogen for the plant. Yes. ಇಲ್ಲೇನು ಮಾಡ್ತಾರೆ ಕ್ವಶನ್ಸ್ ಏನು ಮಾಡ್ತಾರೆ, ಒಂದು ನೈಟ್ರೋಜನ್ ಸೈಕಲ್ ಇದ್ರೆ, ಒಂದು ಕಾರ್ಬನ್ ಸೈಕಲ್, ಒಂದು ಫಾಸ್ಫರಸ್ ಸೈಕಲ್. ಸೊ ಈ ಸೈಕಲ್ಸಲ್ಲಿ ಇದಕ್ಕೆ ಮೂರು ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಸ್ಟಿಲ್ ಇಫ್ ಯು ಸಿ ದಿಸ್ ಕ್ವಶನ್, ಟೋಟಲ್ 6 ಆಪ್ಷನ್ಸ್ ಹ್ಯಾಸ್ ಗಿವನ್, 6 ಐಟಮ್ಸ್. ಸೊ ವಾಟ್ ಈಸ್ ದಿ ರೂಲ್ಸ್? ಕನ್ಫ್ಯೂಷನ್. 6 ಕರೆಕ್ಟ್ ಇರುತ್ತಾ? ಯಾವುದೇ ಕಡೆಗೂ ಕರೆಕ್ಟ್ ಇರಲ್ಲ. ಆದ್ರೂ ಈ ಕ್ವಶನ್ನು ಏನು ಮಾಡಿದೆ, ಸ್ವಲ್ಪ ಡಿಫಿಕಲ್ಟ್. ಟೋಟಲ್ UPSC ಪ್ರಿಲಿಮ್ಸಲ್ಲಿ 3 ರೌಂಡ್ಸ್ ಇರುತ್ತೆ. 3 ರೌಂಡ್ಸಲ್ಲಿ ಕೊನೆಯ ರೌಂಡಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು, ಮಾಡೋಕ್ಕಾಗಲ್ಲ. ಕಾನ್ಸೆಪ್ಟು ನಮಗೆ ಗೊತ್ತಿರೋದು, ಬಟ್ ಏನು ಮಾಡಿದ್ದಾರೆ, ಆಪ್ಷನ್ಸ್ ಯಾವುದಾದ್ರೂ ಕೇಳಿದ್ದೀರಾ ನಿಮ್ಮ ಜೀವನದಲ್ಲಿ? ಈ ಪ್ಲಾಂಟ್ಗಳನ್ನ ಕೇಳಿದ್ದೀರಾ? ಚಿಕ್ಪಿ ಇದು ಗೊತ್ತಾಗುತ್ತೆ, ಸ್ಪಿನ್ಯಾಚ್ ಕೇಳ್ಬೋದು, ಕ್ಲೋವರ್ ಕೇಳಿದ್ದೀರಾ, ಆಲ್ಫಾಲ್ಫಾ ಅದು ಬರುತ್ತೆ. ಈ ಅಮರ್ನಾಥ್ ಯಾವುದಿದು, ಇದು ಪೊರ್ಸುಲೇನ್ ಯಾವುದು ಗೊತ್ತಾ ನಮಗೆ? ಗೊತ್ತೇ ಇಲ್ಲ. ಸೊ ಅದಕ್ಕೆ ಈ ಕ್ವಶನ್ನ ಅಟೆಂಡ್ ಮಾಡಬಾರ್ದು. ಅದು ಬೇರೆ ನೋಡಿ ಇಲ್ಲಿ ಏನಿದೆ ಅಂತಂತಂದರೆ, ಇಲ್ಲೇನಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ನಮಗೆ ಆಪ್ಷನ್ಸ್ ಕೊಟ್ಟಿಲ್ಲ, ಕರೆಕ್ಟಾ? ಸೊ ಇಲ್ಲಿ ನಾವು ಇದು ಆ್ಯಕ್ಚುಲಿ ಕುಲ್ಫಾ ಬಗ್ಗೆ ಗೊತ್ತಿರಬೇಕು. ನೋಡಿ, ಇದು 5th ಆಪ್ಷನ್ ಇಸ್ ದಿ ಕೀ. ಇಲ್ಲಿ ನಮಗೆ ಈ ಪ್ಲಾಂಟ್ ಬಗ್ಗೆನೇ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಏನು ಗೊತ್ತಿಲ್ಲ. ಇವೆಲ್ಲ ಸ್ವಲ್ಪ ಬಿಟ್ ಡಿಫಿಕಲ್ಟ್. ಕಾನ್ಸೆಪ್ಟು ಸೇಮ್, ಕಾನ್ಸೆಪ್ಟು UPSCಯ ಫೇವ್ರೆಟ್ ಟಾಪಿಕ್ಕು. ಆದರೆ ಕ್ವಶನ್ನಲ್ಲಿ ಇರ್ತಕ್ಕಂಥ ಆಪ್ಷನ್ಸು UPSC ಟಾಪಿಕ್ಸ್ ಅಲ್ಲ. ಸೊ ಬೆಟರ್ ವಿ ಹ್ಯಾವ್ ಟು ಸ್ಕಿಪ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಯು ಕ್ಯಾನ್ ನಾಟ್ ಅಟೆಂಡ್ 100 ಕ್ವಶನ್ಸ್ ಇನ್ ಒನ್ ಗೋ. ಫೈನ್. So in case which one of the following biogeochemical cycles, the weathering of frogs, the main source of release of nutrient to enter the cycle? So ಯಾವ ಸೈಕಲ್ ಅಪ್ಪ ಇದು? ಫಾಸ್ಫರಸ್ ಸೈಕಲ್. ವಿಚಾರ ಅಂತಂದರೆ ಕಲ್ಲಿಂದ ಏನಾಗುತ್ತೆ, ಫಾಸ್ಫರಸ್ಸು ರಿಲೀಸ್ ಆಗುತ್ತೆ. ಅದೇನಾಗುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ ಇನ್ ದಿ ಪಾರ್ಟ್ ಆಫ್ ಎನ್ವೈರ್ಮೆಂಟ್. ಇದು ಕ್ವಶನ್ನು. ಸೊ ಅಗೇನ್ ಇಲ್ಲೇನು ನನಗೆ ಐ ವಾಂಟ್ ಟು ಎಂಫಸೈಸ್ ಮೋರ್ ಆನ್ ಸೈಕಲ್ಸ್. ಇಯರ್ ಕಾರ್ಬನ್ ಸೈಕಲ್, ಅಲ್ಲಿ ಯಾವ್ದು ಕೇಳಿದ್ದು? ನೈಟ್ರೋಜನ್. ಇಯರ್ ಕಾರ್ಬನ್, ನೈಟ್ರೋಜನ್. ನೈಟ್ರೋಜನ್ ಬಂದಿದೆಯಾ? ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್. ಇದನ್ನು ಬರ್ಕೊಳ್ಳಿ, 4 ಬರ್ಕೊಳ್ಳಿ. ಸಲ್ಫರ್ ಸೈಕಲ್ 2021ರಲ್ಲಿ ಯಾವ ಸೈಕಲ್ ಕೇಳಿದ್ದಾನೆ? ಫಾಸ್ಫರಸ್ ಸೈಕಲ್ ಕೇಳಿದ್ದಾನೆ. 22ರಲ್ಲಿ ನೈಟ್ರೋಜನ್ ಸೈಕಲ್. ಫೈನ್.
Next, which one of the following adds or add carbon dioxide to the carbon cycle on the earth? ಇದು 2014. So what is the theme of this question? Carbon cycle. So again, carbon cycle is the most important one ಅನ್ನೋದಕ್ಕೆ this is the example I am giving. So carbon ಎಲ್ಲಿಂದ ಆ್ಯಡ್ ಆಗುತ್ತೆ ಅನ್ನೋದಕ್ಕೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಲೀವ್ ಇಟ್ ಅಬೌಟ್ ದಟ್ ಕ್ವಶನ್. ವಾಲ್ಕನಿಕ್ ಎರಪ್ಷನ್ಸ್ ಬಗ್ಗೆ ಕೇಳಿದ್ದೀರಾ? ಜ್ವಾಲಾಮುಖಿ. ರೆಸ್ಪಿರೇಷನ್ ಅಂದರೆ ಉಸಿರಾಟ. ಫೋಟೋಸಿಂಥಸಿಸ್, ಪ್ರೊಡಕ್ಷನ್ ಆಫ್ ಎ ಫುಡ್ ಇನ್ ದಿ ಪ್ಲಾಂಟ್. ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಓಕೆ, ಟೆಲ್ ಮಿ ಜಸ್ಟ್ ಫೋಟೋಸಿಂಥಸಿಸ್ ಅಲ್ಲಿ ಏನು ರಿಲೀಸ್ ಆಗುತ್ತೆ? ಆಕ್ಸಿಜನ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ? ಆಕ್ಸಿಜನ್ ಸಿಗುತ್ತೆ. ಸೊ ಇಲ್ಲಿ ಫೋಟೋಸಿಂಥಸಿಸ್ ಎಲ್ಲಿದೆ ಆಪ್ಷನ್ನು? ಸೊ ಇದು ಹೋಯ್ತು. ನೆಕ್ಸ್ಟು ಕರೆಕ್ಟಾ? ರಿಮೈನಿಂಗ್ ವೋಲ್ಕನಿಕ್ ಆ್ಯಕ್ಷನಲ್ಲಿ ಇರುತ್ತೆ. ದೆನ್ ರೆಸ್ಪಿರೇಷನಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ರಿಲೀಸ್ ಕಾರ್ಬನ್ dioxide, then decay of organic matter. What is the one more technique? What is the observation ಅಂತಂತಂದರೆ, ಇನ್ನೊಂದು ಅಬ್ಸರ್ವೇಷನ್ ಮೋಸ್ಟ್ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಇಫ್ ಯು ಹ್ಯಾಸ್ ಗಿವನ್ 4 ಆಪ್ಷನ್ಸ್ 2 ಓನ್ಲಿ ಕರೆಕ್ಟ್ ಆಗತ್ತೆ ಪ್ರಾಬಬಿಲಿಟಿ ಇರಲ್ಲ. ನೀವೆಲ್ಲೇ ಅಬ್ಸರ್ವ್ ಮಾಡಿ, ಎಷ್ಟೇ ಕ್ವಶನ್ಸ್ ತೊಗೊಳ್ಳಿ, UPSC ಓಲ್ಡ್ ಕ್ವಶನ್ಸು, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿಕಮ್ ಎ ಸಿಂಗಲ್ ಆಪ್ಷನ್. ಅಂದರೆ ಸಿಂಗಲ್ ಆಪ್ಷನ್ಸು ಕರೆಕ್ಟ್ ಆಗಲ್ಲ. ಮಿನಿಮಮ್ 2 or 3 ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಯಾವತ್ತೂ ಈ ಥರ 2 ಓನ್ಲಿ ಆಗಲ್ಲ. ಬೇಕಾದ್ರೆ ಇದನ್ನು ಅಬ್ಸರ್ವ್ ಮಾಡಿ, ರೂಲ್ಸ್. ದಿಸ್ ಈಸ್ ಒನ್ ಮೋರ್ ರೂಲ್ಸ್. ಯಾವತ್ತೂ ಅವನು 4 ಆಪ್ಷನ್ ಕೊಟ್ಟು ಅಥವಾ 5 ಆಪ್ಷನ್ ಕೊಟ್ಟು ಕೇವಲ ಒಂದೇ ಒಂದು ಸ್ಟೇಟ್ಮೆಂಟ್ನ ಕರೆಕ್ಟ್ ಮಾಡ್ತಕ್ಕಂಥ ಪ್ರಾಬಬಿಲಿಟಿ UPSCಯಲ್ಲಿ ಇಲ್ಲ. ಈಗ ಬರೋ ಪ್ಯಾಟರ್ನಲ್ಲಿ ಹೇಳ್ತೀನಿ ನೋಡು. ಓನ್ಲಿ 1 ಸ್ಟೇಟ್ಮೆಂಟ್ ಅಂತ ಕೊಟ್ಟಿರ್ತಾರೆ 4 ಸ್ಟೇಟ್ಮೆಂಟಲ್ಲಿ. ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋದು ಇರೋದೇ ಇಲ್ಲ. ಆಲ್ ದಿ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದು ಇರೋದಿಲ್ಲ. ಓನ್ಲಿ 2 ಅಥವಾ 3 ಕರೆಕ್ಟಾ? ಸೊ ಯು ಹ್ಯಾವ್ ಟು ರೈಟ್ ಓನ್ಲಿ ಔಟ್ ಆಫ್ 5 ಆಪ್ಷನ್ಸು ಓನ್ಲಿ 1 ಆಪ್ಷನ್ ಈಸ್ ರೈಟ್ ಅಂತಕ್ಕಂಥದ್ದು 99% ಇರಲ್ಲ. ಬರೀ ಇದು ನಾಲೆಡ್ಜಿಂದ ಎಕ್ಸಾಮ್ ಕ್ಲಿಯರ್ ಮಾಡೋದಲ್ಲ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಆಲ್ 5 ಆಪ್ಷನ್ಸ್ ಕರೆಕ್ಟ್ ಇರಲ್ಲ, ಯಾಕಂದ್ರೆ 5 ಆಪ್ಷನ್ಸ್ ಕೊಡೋದೇ ಕಂಟಿನ್ಯೂ ಕೊಡಬೇಕು ನಿಮಗೆ ಅಂತ. ಯಾ. ಸೊ ಏನ್ಗೆ ಈಗ ಫಸ್ಟ್ ಕಾನ್ಸೆಪ್ಟ್ ಏನು ಕಲ್ತ್ಕೊಂಡಿರೋದು? ನೈಟ್ರೋಜನ್ ಸೈಕಲ್, ಕಾರ್ಬನ್ ಸೈಕಲ್, phosphorus cycle. So next again, agriculture soil releases nitrogen oxides into the environment. So concept ಯಾವ್ದ್ರ ಬಗ್ಗಿದೆ? ನೈಟ್ರೋಜನ್ ಬಗ್ಗಿದೆ. Cattle releases ammonia into environment. True. You write it ammonia. Poultry industry releases reactive nitrogen compounds into environment. ಸೊ ಇಲ್ಲಿ ನಿಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರುತ್ತೆ. ಗ್ರೀನ್ ಹೌಸ್ ಗ್ಯಾಸಸ್ ಈಸ್ ದಿ ಮೀಥೇನ್. ಸೊ ಕ್ಯಾಟಲ್ ರಿಲೀಸಸ್ ಅಮೋನಿಯಾ ಇಂಟು ಎನ್ವೈರ್ಮೆಂಟ್. ಟ್ರೂ. ಮೈ ಪಾಯಿಂಟ್ ಏನಂತಂತಂದರೆ, ಗ್ರೀನ್ ಹೌಸ್ ಗ್ಯಾಸಸ್ಸಿಗೆ ಸಂಬಂಧಪಟ್ಟಂತಹ, ಈಗ ಫಾರ್ ಎಕ್ಸಾಂಪಲ್ ಮೀಥೇನ್ ಈಸ್ ರಿಲೀಸ್ಡ್ ಫ್ರಮ್ ದಿ ಪ್ಯಾಡಿ. ಭತ್ತ ಬೆಳಿತೀವಲ್ಲ, ಅಲ್ಲಿಂದ ಮೀಥೇನ್ ರಿಲೀಸ್ ಆಗುತ್ತೆ. ದಟ್ ಈಸ್ ಗೋಯಿಂಗ್ ಟು ಬಿ ಕ್ವಶನ್. ಇಲ್ಲಿ ಏನೇ ಬಂದ್ರೂ ಎವ್ರಿಥಿಂಗ್ ರಿಲೇಟೆಡ್ ಟು ದಿ ಗ್ರೀನ್ ಹೌಸ್ ಗ್ಯಾಸಸ್ಸು, ನೈಟ್ರೋಜನ್ ಕಾಂಪೌಂಡ್ಸು, ಗ್ರೀನ್ ಹೌಸ್ ಗ್ಯಾಸಸ್ಸು, ನೈಟ್ರೋಜನ್ ಕಾಂಪೌಂಡ್ಸು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ 2 ಓನ್ಲಿ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಇರಲ್ಲ, ಯಾವುದೇ ಕಾರಣಕ್ಕೂ ಇರಲ್ಲ. ಏರ್ ಕ್ವಾಲಿಟಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಏರ್ ಕ್ವಾಲಿಟಿ. ನೀವು ನೈಟ್ರೋಜನ್ ಸೈಕಲ್ಲು, ಕಾರ್ಬನ್ ಸೈಕಲ್ ಬಗ್ಗೆ ಈಗ ಕಂಪ್ಲೀಟ್ ಯು ಹ್ಯಾವ್ ಟು ಮೇಕ್ ಇಟ್ ಎ ಗೂಗಲ್ ಮಾಡಿ ಓದ್ಕೋಬೇಕು. ಇಲ್ಲಿ ಉದ್ದೇಶ ಏನಂತಂದರೆ, ವೈ ಐ ಆಮ್ ಏರ್ ಅಂತಂದರೆ ಓನ್ಲಿ ಐ ಆಮ್ ಟೆಲ್ಲಿಂಗ್ ವಿಚ್ ಕಾನ್ಸೆಪ್ಟ್ಸ್ ಆರ್ ರಿಕರಿಂಗ್ ಇನ್ ನೇಚರ್ ಇನ್ ದಿ UPSC. ಫಾರ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಗೂಗಲ್ ಇಟ್. ಗೂಗಲಲ್ಲಿ ನೋಡಬೇಕು, ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಇಫ್ ಯು ಸಿ ದಿ ಯೂಟ್ಯೂಬ್ ಚಾನಲ್ಸ್, ಯು ವಿಲ್ ಫೈಂಡ್ ಮೋರ್ ನಂಬರ್ ಆಫ್ ವಿಡಿಯೋಸ್. ಓಕೆನಾ? ಯಾ. In the context of WHO air quality guidelines, consider the following statement. The 24-hour mean PM 2.5 should not exceed 15. ಅದೇನಪ್ಪ UG ಅಂದರೆ ಏನದು? mu per meter cube, and annual means PM 2.5 should not exceed 5.
ಸೊ ಇದು ಗೊತ್ತಾಗತ್ತಾ? ಹೌದು. ಹಾಂ, ಏನಪ್ಪ, ಯಾರು ಮಾಡಿದ್ದಾರೆ? ಅಲ್ಲ, ಕ್ವಶನ್ ಬಂದಮೇಲೆ ಮಾಡಿರ್ತಾರೆ. ಕ್ವಶನ್ ಬರೋಕ್ಕಿಂತ ಮುಂಚೆ ಮಾಡಿದಾರಾ? ಕ್ವಶನ್ ಬಂದಮೇಲೆ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಡೂ. But my point is, before the question, have you seen such this type of question? Leave it about this question. If you see the third statement, in the year the highest level of ozone pollution occur during the periods of inclement weather. Third statement, PM10 can penetrate lung barrier and enter into the bloodstream. Third statement ನೋಡಿದಾಗ ಏನು ಅನ್ಸುತ್ತೆ? Whether it is moderate or extreme? Moderate. So which is the can ಅಂತ word ಇದೆಯಲ್ಲ, that is the moderate word. Then if you see the fourth statement, then what is that? Excessive ozone in the air can trigger asthma. ಇಲ್ಲಿ ಆಪ್ಷನ್ಸ್ ಏನು ಇಂಪಾರ್ಟೆಂಟ್ ಅಂತಂದರೆ, ಓಝೋನ್ ಇಸ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದಿ UPSC. ಓಝೋನ್ ಪೊಲ್ಯೂಷನ್, ಓಝೋನ್ ಎಮಿಷನ್. So there are two types of ozone. One ozone present in stratosphere, that is good for our earth. One ozone which is present in the troposphere, that is not good for the human being. ಸೊ ಇದು ಕ್ವಶನ್ ಎಲ್ಲಿದ್ದು? 2022ರದು. ಸೊ 2022 ಕ್ವಶನಲ್ಲಿ ಏರ್ ಕ್ವಾಲಿಟಿ, ಓಝೋನ್ ಪೊಲ್ಯೂಷನ್ ಬಗ್ಗೆ ಕೇಳಿದ್ದಾನೆ. ಸೊ ಇದು ಸ್ವಲ್ಪ ಸೆಕೆಂಡ್ ಲೆವೆಲ್ ಕ್ವಶನ್ ಅಟೆಂಡ್ ಮಾಡ್ತಕ್ಕಂಥ ಕ್ವಶನ್. ಯಾಕಂದರೆ ಈ ಟೆಕ್ನಿಕಾಲಿಟೀಸ್ ಗೊತ್ತಾಗಲ್ಲ. ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದಿಸ್ ಟೆಕ್ನಿಕಾಲಿಟೀಸ್. ಅಂಟಿಲ್ ಅಂಡ್ ಅನ್ಲೆಸ್ ವಿ ಆರ್ ಪರ್ಫೆಕ್ಟ್, ದೆನ್ ಓನ್ಲಿ ವಿ ಕ್ಯಾನ್ ಡೂ ದಿ ಥಿಂಗ್ಸ್. ಸೊ ನೀವು 50 ಕ್ವಶನಲ್ಲಿ ದೋ ಇಟ್ ಈಸ್ ಕಾನ್ಸೆಪ್ಟ್ ಈಸ್ ಅವರ್ಸ್, ಬಟ್ ಕ್ವಶನ್ ಈಸ್ ನಾಟ್ ಅವರ್ಸ್. ಕಾನ್ಸೆಪ್ಟು UPSC ಓಲ್ಡ್ದೆ, ಆದರೆ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಡೇಂಜರಸ್. ಸಮ್ಟೈಮ್ಸ್ ಕ್ವಶನ್ ಈಸ್ ಡಿಫಿಕಲ್ಟ್, ಬಟ್ ಆನ್ಸರ್ ಈಸ್ ಈಸಿ. ಐ ವಿಲ್ ಟೆಲ್ ಯು ಯಾವ ಥರ ಕ್ವಶನ್ಸ್ ಬರುತ್ತೆ. ಅದು ಜಸ್ಟ್ ಆಪ್ಷನ್ಸ್ ನೋಡ್ತಾನೆ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಐ ವಿಲ್ ಟೆಲ್ ಯು ದಿ ನೆಕ್ಸ್ಟ್ ಥಿಂಗ್. ಸೊ ಏರ್ ಕ್ವಾಲಿಟಿ ಇಂಡೆಕ್ಸು, ಇಲ್ಲಿ ಏರ್ ಕ್ವಾಲಿಟಿನೇ ಕೇಳಿದ್ದಾರೆ. ಬಟ್ ಇಲ್ಲಿ ನೋಡಿ, ಇದು 2016ರಲ್ಲಿ ಕರೆಂಟ್ ಅಫೇರ್ಸ್, 2016 ಕರೆಂಟ್ ಅಫೇರ್ ಇದು. ಸೊ ಇಲ್ಲಿ ಕರೆಂಟ್ ಅಫೇರ್ಸು ಎನ್ವೈರ್ಮೆಂಟ್ಗೆ ಭಾಳ ಇಂಪಾರ್ಟೆಂಟ್ ಇದೆ. Current affairs related to the environment is the most important. It is not so in case of history. It is not so in case of polity. ಹಿಸ್ಟ್ರಿಗೆ, ಜಿಯೋಗ್ರಫಿಗೆ ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಹೆಚ್ಚು ಬಾದರಾಗಕ್ಕೆ ಹೋಗಬೇಡಿ. ಇಲ್ಲಿ ಕರೆಂಟ್ ಅಫೇರ್ಸ್ ಬರುತ್ತೆ. ಇದು ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಇನ್ ದಿ ಸಿಟೀಸ್ ಆಫ್ ಅವರ್ ಕಂಟ್ರಿ, ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಅಟ್ಮಾಸ್ಫಿಯರ್ ಗ್ಯಾಸಸ್ ಆರ್ ನಾರ್ಮಲಿ ಕನ್ಸಿಡರ್ ಕ್ಯಾಲ್ಕುಲೇಟಿಂಗ್ ದಿ ವ್ಯಾಲ್ಯೂ ಆಫ್ ಏರ್ ಕ್ವಾಲಿಟಿ ಇಂಡೆಕ್ಸ್. ಏರ್ ಕ್ವಾಲಿಟಿ ಇಂಡೆಕ್ಸು ನಮ್ಮಲ್ಲಿ ಏನಾಗುತ್ತೆ? ಡೆಲ್ಲಿ ಈಸ್ ನೋನ್ ಫಾರ್ ಏರ್ ಪೊಲ್ಯೂಷನ್, ಕರೆಕ್ಟಾ? ಸೊ ಅವಾಗ ಏನು ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ತರ್ತಾರೆ 2016ರಲ್ಲಿ. ಇದು ಅವತ್ತಿನ ಕರೆಂಟ್ ಅಫೇರ್. ಅರ್ಥ ಆಯ್ತಾ? ಸೊ ಇಲ್ಲಿ ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಯು ಕ್ಯಾನ್ ಮೇಕ್ ಇನ್ ದಿಸ್ ಆಪ್ಷನ್ಸ್? ಸೈಕಲ್ ಗ್ರೀನ್ ಹೌಸ್ ಗ್ಯಾಸಸ್ ಇಂಪಾರ್ಟೆಂಟು. ಗ್ರೀನ್ ಹೌಸಲ್ಲಿ ಅವನ ತಲೆಯಲ್ಲಿ ಯಾವುದಾದ್ರು ಓಡ್ತಾ ಇದೆ? ಮೀಥೇನು, ಸಲ್ಫರ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲವೂ ನೀವು ಈ ಒಂದು ಗ್ಯಾಸಸ್ ಬಗ್ಗೆ ಯು ಶುಡ್ ಡೂ ರಿಸರ್ಚ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್ ರಿಸರ್ಚ್. ಯು ಶುಡ್ ಡೂ ರಿಸರ್ಚ್ ಆನ್ ದೀಸ್ ಗ್ಯಾಸಸ್. ಓಕೆ, ಟೆಲ್ ಮಿ ಹಿಯರ್. ಸೊ ಇಲ್ಲಿ ನಿಮಗೆ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿದೆಯಾ? ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆಯಾ? ಇಲ್ಲ. ನೆಕ್ಸ್ಟು, ಇಂಥ ಕ್ವಶನ್ಸ್ಗೆ ನೀವು ತುಂಬ ಪರ್ಫೆಕ್ಟಾಗಿ ಇಲ್ಲಿ ಗೆಸ್ ಮಾಡೋಕ್ಕೆ ಅವಕಾಶನೇ ಇಲ್ಲ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೆಲ್ ಯು. ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಪೊಲ್ಯೂಷನ್ ಆಗೋದು ಯಾವುದಪ್ಪ? ಕಾರ್ಬನ್ ಡೈಆಕ್ಸೈಡಿಂದ ತಾನೆ ಆಗುತ್ತೆ ಅಲ್ಲ ರೀ? ಕಾರ್ಬನ್ ಡೈಆಕ್ಸೈಡಿಂದ we think that a carbon dioxide is going to be component of the calculating air quality index. ನಮಗೆ ಅನಿಸುತ್ತೆ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಇಲ್ಲ. ಅದಕ್ಕೆ UPSC ಎಕ್ಸಾಮ್ಸಲ್ಲಿ ಫಸ್ಟ್ ಯು ಶುಡ್ ಮೋರ್ ಫೋಕಸ್ ಆನ್ ಯುವರ್ ನಾಲೆಡ್ಜ್, ನಾಟ್ ಫಾರ್ ಕಾಮನ್ ಸೆನ್ಸ್, ನಾಟ್ ಥಂಬ್ ರೂಲ್ಸ್. ಯು ಶುಡ್ ಮೋರ್ ಫೋಕಸ್ ಆನ್ ನಾಲೆಡ್ಜ್. ಏನಕ್ಕೆ ಅಂತಂದರೆ 1 year ನೀವು ಇಲ್ಲಿ ಏನಕ್ಕಿದ್ದೀರ ಅಂತಂದರೆ ಯು ಆರ್ ಇಯರ್ ಟು ಸ್ಟಡಿ, ನಾಟ್ ಟು ಮೇಕ್ ಥಂಬ್ ರೂಲ್ಸ್. ನಮಗೆ ಸಹಜವಾಗಿ ಅನಿಸುತ್ತೆ ಇಲ್ಲ ರೀ,
ಇವೆಲ್ಲವಕ್ಕೆ ನಮಗೆ ಫಸ್ಟ್ ಇಂಟ್ರಾಕ್ಷನ್ ಆಗಿದೆ ನಾವು ಯಾರ ಜೊತೆ? ಕಾರ್ಬನ್ ಡೈಆಕ್ಸೈಡ್ ಜೊತೆ. ನಮ್ಮ ಚಿಕ್ಕಂದಿಂದ ನಾವು ಓದ್ಕೊಂಡ್ಬರೋದು ಕಾರ್ಬನ್ ಡೈಆಕ್ಸೈಡ್. ಬಟ್ ದಿ ಐರನಿ ಈಸ್ ದಟ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಎ ನಾಟ್ ಪಾರ್ಟ್ ಆಫ್ ಕ್ಯಾಲ್ಕುಲೇಷನ್. ಸೊ ಇಲ್ಲೇನು ಸೇವ್ ಮಾಡುತ್ತೆ ನಿಮ್ಮನ್ನಂತಂದರೆ, ನಾಲೆಡ್ಜ್ ಓನ್ಲಿ ಸೇವ್ ಯು, ನೋ ಅದರ್ ಪೀಪಲ್ ಈಸ್ ಗೋಯಿಂಗ್ ಟು ಸೇವ್ ಯು. ನಾಲೆಡ್ಜ್ ಇರಬೇಕು, ಅದಕ್ಕೆ ನಾಲೆಡ್ಜ್ ಇಲ್ಲ ಅಂದರೆ ಕಷ್ಟ. So which oxide repeated again? Carbon monoxide, nitrogen oxide, ozone, sulfur dioxide. So ಈ gases ಬಗ್ಗೆ again ಅವನು ಈಸ್ ನಾಟ್ ಗೋಯಿಂಗ್ ಟು ಲೀವ್ ದೋಸ್ ಆಕ್ಸೈಡ್ಸ್, ಯಾಕಂದರೆ ದೇರ್ ಆರ್ n number of oxides in the atmosphere. Why is more focusing on these only? Why is focusing more on these only ಅಂತಂದ್ರಿಗಿನ? Because that is his conventional area. ಸೊ ಇಲ್ಲೇನಿದೆಯಪ್ಪ, ಆ್ಯಸಿಡ್ ರೈನ್ ಬಗ್ಗೆ ಯಾವ್ದು ಉಂಟಾಗುತ್ತೆ? ನೈಟ್ರೋಜನ್ ಆಕ್ಸೈಡ್ಸ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಇದು ಈಸಿ ಕ್ವಶನ್, ಇದರಲ್ಲೇನು ತೊಂದರೆ ಇಲ್ಲ. ಆದರೆ ನಮಗೇನು ಬೇಕಾಗಿದೆ, ನೀವು ಈಗ ಯುವರ್ ಇಯರ್ ಟು ಅನಲೈಸ್. ಸೊ ವಾಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್? ವೈ ಇಟ್ ಈಸ್ ಕ್ರಿಯೇಟೆಡ್? ವಾಟ್ ಹ್ಯಾಪನ್ಸ್ ಟು ದಿ ಹ್ಯೂಮನ್ ಬೀಯಿಂಗ್ ವೆನ್ ಈ ಇನ್ಹೇಲ್ಸ್ ದಿ ಕಾರ್ಬನ್ ಮೊನಾಕ್ಸೈಡ್? ಸತ್ತೋಗ್ತಾರೆ. ಯಾಕೆ ಸತ್ತೋಗ್ತಾರೆ? I told you ಇದು ಯಾವುದು ಗ್ಯಾಸ್ ಗೀಸರ್ ಇರುತ್ತಲ್ವಾ, ಗ್ಯಾಸ್ ಗೀಸರ್. ಸೊ ಗ್ಯಾಸ್ ಗೀಸರಲ್ಲಿ ನಾವೇನು ಮಾಡ್ತೀವಿ, ವೆನ್ ವಿ ಪಾಸಸ್ ದಿ ಎಲೆಕ್ಟ್ರಿಸಿಟಿ, ಆ ಗ್ಯಾಸ್ ಗೀಸರ್ ಏನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಕಾರ್ಬನ್ ಮೊನಾಕ್ಸೈಡ್. ವೆಂಟಿಲೇಷನ್ ಇಲ್ಲದಲ್ಲಿ ಗ್ಯಾಸ್ ಗೀಸರ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು. ದೇ ಹ್ಯಾವ್ ಮೆನ್ಷನ್ಡ್ ವೆರಿ ಕ್ಲಿಯರ್ಲಿ, ಪುಟ್ ದಿಸ್ ಗ್ಯಾಸ್ ಗೀಸರ್ ಇನ್ ದಿ ವೆಂಟಿಲೇಷನ್. ಎಲ್ಲಿ ನಮಗೆ ಒಂದು ವಾಶ್ರೂಮಲ್ಲಿ ವೆಂಟಿಲೇಷನ್ ಇರುತ್ತಲ್ಲ, ಅಲ್ಲಿ ನಾವೇನು ಮಾಡಬೇಕು, ಗ್ಯಾಸ್ ಗೀಸರ್ ಇಡಬೇಕು. ಭಾಳ ಜನ ಏನು ಮಾಡ್ತಾರೆ, ಗ್ಯಾಸ್ ಗೀಸರು ವಿತೌಟ್ ವೆಂಟಿಲೇಷನ್ ಇಡ್ತಾರೆ. ದೆನ್ ಕಾರ್ಬನ್ ಮೊನಾಕ್ಸೈಡ್ ಕ್ರಿಯೇಟ್ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಕ್ರಿಯೇಟ್ ಆದಾಗ ಕಾರ್ಬನ್ ಮೊನಾಕ್ಸೈಡು ನೋ ಕಲರ್ ಆ್ಯಂಡ್ ನೋ ಓಡರ್, ಅಂದರೆ ಅದಕ್ಕೆ ಯಾವುದೇ ಥರದ ಬಣ್ಣ ಇಲ್ಲ, ಯಾವುದೇ ಥರದ ವಾಸನೆ ಇಲ್ಲ, ಗೊತ್ತಾಗಲ್ಲ ನಮಗೆ. ಸೊ ಅದಕ್ಕೆ ಏನಾಗುತ್ತೆ, ಯಾರು ಅಲ್ಲಿ ಹೋಗ್ತಾರಲ್ಲ, ಸಬ್ಕಾನ್ಷಿಯಸ್ ಅಂದರೆ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಅನ್ಕಾನ್ಷಿಯಸ್ ಮೈಂಡ್ ಆಗಿ ದೇ ಆರ್ ಗೋಯಿಂಗ್ ಟು ಬಿ ಡೈಡ್. ಅಂದರೆ ದಟ್ ಕಾರ್ಬನ್ ಮೊನಾಕ್ಸೈಡ್ ಎಂಟರ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಬ್ಲಡ್ ಸ್ಟ್ರೀಮ್ ಏನಾಗುತ್ತೆ, ಬ್ಲಡ್ ಫ್ಲೋ ಆಗಲ್ಲ. ಸೊ ಬ್ಲಡ್ ಫ್ಲೋ ಆಗಲಾದಾಗ ಕಾರ್ಬನ್ ಮೊನಾಕ್ಸೈಡ್ ಈಸ್ ಗೋಯಿಂಗ್ ಟು ಬಿ ಡೇಂಜರಸ್ ಟು ದಿ ಲಿವಿಂಗ್ ಬೀಯಿಂಗ್ಸ್ಗೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ಡೇಂಜರಸ್. ಇದು ಕಾರ್ಬನ್ ಮೊನಾಕ್ಸೈಡ್ ಪ್ರಿನ್ಸಿಪಲ್. ಈ ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ನೀವು ಅಧ್ಯಯನ ಮಾಡಿ, ಎಲ್ಲಿ ಬರುತ್ತೆ, ಯಾಕೆ ಬರುತ್ತೆ, ಹೆಂಗೆ ಬರುತ್ತೆ, ವಾಟ್ ಆರ್ ಇಟ್ಸ್ ಇಂಪ್ಲಿಕೇಶನ್ಸ್, ವಾಟ್ ಆರ್ ಇಟ್ಸ್ ರಿಪರ್ಕೇಷನ್ಸ್, ಯು ಹ್ಯಾವ್ ಟು ಫೈಂಡ್ ಔಟ್. ಸೊ ಕಾರ್ಬನ್ ಮೊನಾಕ್ಸೈಡ್, ಸೊ ಪ್ರೀವಿಯಸ್ ಕ್ವಶನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದೆಯಾ ಇತ್ತಾ ಇಲ್ವಾ? ಇಲ್ಲಿದೆಯಾ? ಡೋಂಟ್ ಯು ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್? ದೆನ್ ದೇರ್ ಮೇ ಬಿ ಸಪ್ರೇಟ್ ಕ್ವಶನ್ ಫಾರ್ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಓಝೋನ್ ಗ್ಯಾಸ್ ಅಲ್ವಾ? ಕಾರ್ಬನ್ ಮೊನಾಕ್ಸೈಡ್ ಇಸ್ ಗ್ರೀನ್ ಹೌಸ್ ಗ್ಯಾಸ್ ಅಲ್ವಾ? ಕಾರ್ಬನ್ ಮೊನಾಕ್ಸೈಡ್ನ ರೆಡ್ಯೂಸ್ ಮಾಡಬೇಕಂದ್ರೆ ವಾಟ್ ಆರ್ ದಿ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್? ಸೊ ದಿಸ್ ಈಸ್ ಹೌ ಈ ಈಸ್ ಗೋಯಿಂಗ್ ಟು ಆಸ್ಕ್. ಅಗೇನ್ ಸೇಮ್ ಕ್ವಶನ್, 22 ಸೇಮ್ ಕ್ವಶನ್. ಇದು ಆ್ಯಸಿಡ್ ರೈನ್. ಸೊ ಆ್ಯಸಿಡ್ ರೈನ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು ರಿಪೀಟ್ ಆಗುತ್ತೆ ಅನ್ನೋದು ನಮಗೆ ಸ್ಪಷ್ಟವಾದ ಐಡಿಯಾ ಇರಬೇಕು. ಇಂಥ ಕ್ವಶನ್ಸಲ್ಲೇ ನಾವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಫಸ್ಟು. ಇವು ಬೇಸಿಕ್ ಥಿಂಗ್. ಸೊ ನೆಕ್ಸ್ಟು another observations what you are going to make out from these options. One more observation. ಕಾರ್ಬನ್ ಡೈಆಕ್ಸೈಡ್ ಅಂಡ್ ಯಾವ್ಯಾವ ಗ್ಯಾಸಸ್ ಮೆನ್ಷನ್ ಮಾಡಿದ್ದಾನೆ? ಕಾರ್ಬನ್ ಮೊನಾಕ್ಸೈಡ್ ಇದೆಯಾ? ಓಝೋನ್ ಇದೆಯಾ? ನೈಟ್ರೋಜನ್ ಇದೆಯಾ? ಸಲ್ಫರ್ ಡೈಆಕ್ಸೈಡ್. ಅಫ್ಕೋರ್ಸ್ ದಟ್ ಈಸ್ ಆನ್ಸರ್. ನನಗೆ ಆನ್ಸರ್ಸನ್ನು ಬಿಟ್ಟು ಬೇರೆ ರಿಮೈನಿಂಗ್ ಆಪ್ಷನ್ಸ್ ಏನಿದೆ ಅನ್ನೋದು ನನ್ನ ಕ್ಲಾಸ್ನ ಮೇನ್ ಟಾರ್ಗೆಟ್. ಅವನು ಓಝೋನ್ ಬಿಡ್ತಾ ಇದ್ದಾನ? ಈ ನೆವರ್ ಗೋಯಿಂಗ್ ಟು ಲೀವ್ ಓಝೋನ್. ಸೊ ಓಝೋನ್ ನೀವು ಬಿಡ್ತಾ ಇದ್ದೀರ ಅಷ್ಟೇ. ಅಂದರೆ ಯು ಆರ್ ಸ್ಕಿಪ್ಪಿಂಗ್ ದಿ ಓಝೋನ್ ಟಾಪಿಕ್. But he is not skipping. Consistently is asking ozone, 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 ozone. Again in 1988 they have asked acid rain. Option same idea? Cut, copy, paste, Colgate paste. Hey, ನೋಡಿ ಅಟ್ಲೀಸ್ಟ್ ಆಪ್ಷನ್ ಚೇಂಜ್ ಮಾಡೋದಿತ್ತಲ್ಲ. 1988ಗೂ 2013ಕ್ಕೂ ಎಷ್ಟಪ್ಪ ಡಿಫ್ರೆನ್ಸು? 25 years.
25 ಇಯರ್ಸ್ ಆದ್ರೂ ಏನು ಮಾಡಿಲ್ಲ, ಅವನು ಆಪ್ಷನ್ಸ್ ಚೇಂಜ್ ಮಾಡಿಲ್ಲ. ಸೊ ನಿಮ್ಗೆ ಅನ್ಸಲ್ವಾ ಅವ್ನು ಓಲ್ಡ್ ಕ್ವಶನ್ ಪೇಪರ್ ನೋಡ್ತಾನಂತ ಅನ್ಸಲ್ವಾ? 25 ಇಯರ್ಸ್ ಅಂದರೆ 25 ಇಯರ್ಸಿಂದ ಕ್ವಶನ್ ಪೇಪರ್ ತೆಗೆದಾರೆ ಯಾರು, ಇವತ್ತಿನ ಕ್ವಶನ್ ಪೇಪರ್ ತೆಗೆದಾರೆ ಯಾರು ಗೊತ್ತಿಲ್ಲ. ದೇರ್ ಇಸ್ ನೋ ಲಿಂಕ್. ಬಟ್ ಸ್ಟಿಲ್ ವಾಟ್ ಈಸ್ ದ ಲಿಂಕ್ ಅಂತಂತಂದರೆ ಓನ್ಲಿ ಕ್ವಶನ್ಸ್. ಅದಕ್ಕೆ ನಾನು ಹೇಳಿದಂದರೆ ಮಿನಿಮಮ್ 30 ಇಯರ್ಸ್ ಕ್ವಶನ್ ಪೇಪರ್ ನೋಡಿ. 30 ಇಯರ್ಸ್ ಕ್ವಶನ್ ಪೇಪರ್ ನೋಡಿದ್ರೆ ಡೈರೆಕ್ಟ್ ಕಟ್ ಕಾಪಿ ಪೇಸ್ಟ್ ಆಗಿ ಬರುತ್ತೆ. ಇನ್ಸ್ಟಿಟ್ಯೂಷನ್ ಕ್ವಶನ್ಸ್ ಕಟ್ ಕಾಪಿ ಪೇಸ್ಟ್ ಆಗುತ್ತಾ? ಆಗುತ್ತೇನ್ರಿ? ಆಗಲ್ಲ. So this is 2023. Once the central government notifies an area as a community reserve, the chief wildlife warden of the state becomes the governing authority of such a forest. Hunting is not allowed in such area. People of such area are allowed to collect non-timber forest produce. People of such area are allowed traditional agriculture practices. ಸೊ ಇದು ಈ ಕ್ವಶನ್ನು ಯಾವುದಪ್ಪ ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬರ್ತದೆ. ಯು ರೈಟ್ ಇಟ್, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಟೋಟಲ್ಲು 6 ಶೆಡ್ಯೂಲ್ಸ್ ಬರುತ್ತೆ. ಟೋಟಲ್ 6 ಶೆಡ್ಯೂಲ್ಸ್ ಬರುತ್ತೆ. 1, 2, 3, 4 ಅಂದರೆ ಫಸ್ಟ್ ಶೆಡ್ಯೂಲಲ್ಲಿ ಇಫ್ ಐ ಇನ್ಕ್ಲೂಡ್ ಎನಿ ಅನಿಮಲ್, ಸೊ ದಿಸ್ ಈಸ್ ಮೋಸ್ಟ್ ಪ್ರೊಟೆಕ್ಟೆಡ್. ಸೆಕೆಂಡಲ್ಲಿ, ಥರ್ಡು, ಸಿಕ್ಸ್ತಲ್ಲಿ ಲೀಸ್ಟ್ ಪ್ರೊಟೆಕ್ಟೆಡ್. ಇದು ಏನು ಮಾಡ್ತಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು, ಇದಕ್ಕೆ ಪೊಲಿಟಿಗೆ ಲಿಂಕ್ ಮಾಡಿ. ಪೊಲಿಟಿಲಿ 42nd ಅಮೆಂಡ್ಮೆಂಟಲ್ಲಿ ನಾವು ಒಂದು ಅಮೆಂಡ್ಮೆಂಟ್ ಮಾಡಿದ್ವಿ DPSPಗೆ ಸಂಬಂಧಪಟ್ಟಂಗೆ, ಎನ್ವೈರ್ಮೆಂಟಿಗೆ. ಸೊ ಆ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇದು ಆ್ಯಕ್ಟ್ ಬಂದಿದ್ದು 1974ರಲ್ಲಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್, ಮೋಸ್ಟ್ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ರಿಸರ್ಚ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ. ನೀವು ಒಂದು ಸಂಶೋಧನೆ ಮಾಡಬೇಕು. ನಾಟ್ ಎನ್ವೈರ್ಮೆಂಟ್ ಬುಕ್. ಎನ್ವೈರ್ಮೆಂಟ್ ಬುಕ್ಕಲ್ಲಿ ದೇರ್ ಆರ್ n ನಂಬರ್ ಆಫ್ ಆ್ಯಕ್ಟ್ಸ್, ಬಟ್ this question related to the Wildlife Protection Act. Sometimes even after going through the Wildlife Protection Act, question is not going to come into save you. ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಟೋಟಲ್ ಶೆಡ್ಯೂಲ್ಸ್ ಎಷ್ಟು ಅಂತ ಗೊತ್ತು, 6 ಅಂತ ಗೊತ್ತು. ಆದರೆ ಆ ಶೆಡ್ಯೂಲ್ಸಲ್ಲಿ ಏನೇನು ಹೇಳುತ್ತೆ ಅಂತ ಗೊತ್ತಿರಲ್ಲ. ಸಮ್ಟೈಮ್ಸ್ ಅವನೇನು ಮಾಡ್ತಾನೆ, ತುಂಬ ಡೀಪಾಗಿ ಡಿಗ್ ಮಾಡಿಬಿಡ್ತಾನೆ. ವಿ ಕಾಂಟ್ ಹೆಲ್ಪ್ ಯು. ಬಟ್ ಸ್ಟಿಲ್ ನಾನೇನು ಹೇಳಿದೆ ಅಂತಂದರೆ ಮಿನಿಮಮ್ ಲೆವೆಲ್ ಆಫ್ ಪ್ರಿಪ್ರೇಷನ್ ಈಸ್ ರಿಕ್ವರ್ಡ್. ವೈಲ್ಡ್ ಲೈಫ್ ಪ್ರೊಟೆಕ್ಷನಲ್ಲಿ ಮಿನಿಮಮ್ ಏನಾದರೂ ಕ್ವಶನ್ ಕೇಳಿದಾಗ ನಿಮಗೆ ಗೊತ್ತಿರಬೇಕು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಂತಂತೇಳಿ. ನೆಕ್ಸ್ಟ್ ಇಲ್ಲಿ ಹೇಳಿ. ಸಿ ಆ ಸ್ಪೀಸೀಸಲ್ಲಿ ತೊಗೊಳ್ಬೇಕಾದ್ರೆ ಒಂದು ಲಾಸ್ಟ್ ಕ್ವಶನ್ ಇದೆ. ನಾನು ಲಾಸ್ಟ್ ಕ್ವಶನ್ನು ಈ ಕ್ಲಾಸಲ್ಲಿ ಲಾಸ್ಟ್ ಕ್ವಶನ್ ಇದೆ. ನಾನು ಐ ವಿಲ್ ಟೆಲ್ ಯು 2023 ಕ್ವಶನ್ ಪೇಪರು ಯಾವ ಸ್ಪೀಸೀಸ್ ಇದೆ, ಹೆಂಗಿದೆ ಅಂತ ನಾನು ನಿಮಗೆ ಐ ವಿಲ್ ಎಕ್ಸ್ಪ್ಲೇನ್ ಯು. ಓಕೆನಾ? ಯಾವ ಸ್ಪೀಸೀಸ್ ಮಾಡಬೇಕಂತ ಹೇಳ್ತೀನಿ. ಸ್ಪೀಸೀಸಲ್ಲೂ ಯು ಶುಡ್ ಅಪ್ಲೈ ಯುವರ್ ಮೈಂಡ್. ಇಫ್ ಯು ಗೋ ರ್ಯಾಂಡಮ್ ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಲ್ಲಿ ನೋಡಿ, ಪೀಪಲ್ ಆಫ್ ಸಚ್ ಏರಿಯಾ ಆರ್ ಅಲೌಡ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಈಗ ಎನಿಬಡಿ ಅವೇರ್ ಅಬೌಟ್ ಜುಮ್ ಕಲ್ಟಿವೇಶನ್, ಶಿಫ್ಟಿಂಗ್ ಕಲ್ಟಿವೇಶನ್ ಬಗ್ಗೆ ಗೊತ್ತಾ? ಹಾಂ, ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಇಸ್ ಗುಡ್ ಫಾರ್ ಎನ್ವೈರ್ಮೆಂಟ್ ಆರ್ ಬ್ಯಾಡ್ ಫಾರ್ ಎನ್ವೈರ್ಮೆಂಟ್? ಬ್ಯಾಡ್ ಫಾರ್ ಎನ್ವೈರ್ಮೆಂಟ್. ಈಸ್ ಟ್ರೆಡಿಷನಲ್ ಆರ್ ಮಾಡರ್ನ್? ಟ್ರೆಡಿಷನಲ್. ಸೊ ನಾವು ಈಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಪೀಪಲ್ ಆಫ್ ಸಚ್ ಏರಿಯಾ ಅಲೌಡ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಆ ಥರ ಇರುತ್ತಾ? ಇಸ್ ಇಟ್ ಪಾಸಿಬಲ್? ಸೊ ಇದು ಕಾಮನ್ ಸೆನ್ಸ್ ಮಾಡಬೇಕು. ಟ್ರೆಡಿಷನಲ್ ಅಗ್ರಿಕಲ್ಚರ್ ಅಂದರೆ ಶಿಫ್ಟಿಂಗ್ ಕಲ್ಟಿವೇಶನ್. ಅವ್ರು ಏನು ಮಾಡ್ತಾರೆ, ಒಂದು ಏರಿಯಾನ ಬರ್ನ್ ಮಾಡ್ತಾರೆ, ಅಲ್ಲಿ ಕೃಷಿ ಮಾಡ್ತಾರೆ, ಅದನ್ನು ಬಿಟ್ಟು ಹೋಗ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಅಲ್ಲೇನು ಮಾಡ್ತಾರೆ, ಮತ್ತೆ ಅಗೇನ್ ದೇ ಆರ್ ಗೋಯಿಂಗ್ ಟು ರಿಮೂವ್ ಫಾರೆಸ್ಟ್ ಏರಿಯಾ, ದೆನ್ ದೇ ವಿಲ್ ಸ್ಟಾರ್ಟ್ ಅಗ್ರಿಕಲ್ಚರ್, ದೆನ್ ಲೀವ್ ದಟ್ ಏರಿಯಾ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ದಿ ಲೀಡ್ ಟು ದಿ ಡಿಫಾರೆಸ್ಟೇಷನ್. ಕರೆಕ್ಟಾ? ಈಗ ನೋಡಿ, ಇವ್ರು ಹೇಳಿದ್ರಲ್ಲ ಅವರು, ಸರ್ ಈಗ ಹೊಸದು ಈಗ ಅಪ್ಲಿಕೇಬಲ್ ಆಗುತ್ತಲ್ಲ ಹೆಂಗೆ ಅಂತ ಕೇಳ್ತಾರೆ. ಈಗ ಈ ಥರ ಬಂದಿದೆ. ದಿಸ್ ಈಸ್ ದಿ ನ್ಯೂ ಫಾರ್ಮೇಟ್. ದಿಸ್ ಈಸ್ ದಿ ನ್ಯೂ ಫಾರ್ಮೇಟ್ ಇನ್ 2023. ಇಟ್ ವಾಸ್ ಇಂಟ್ರೊಡ್ಯೂಸ್ ಇನ್ 2023. 2023 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ನಾನು ಹೇಳ್ತಂತಂದರೆ ಅವನು ತನ್ನ ಕಾನ್ಸೆಪ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಈಸ್ ದಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿ UPSC. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅವನು ಮಿಸ್ ಮಾಡಿಲ್ಲ. ಓಕೆ, ಟೋಟಲ್ ಸ್ಟೇಟ್ಮೆಂಟ್ಸ್ ಎಷ್ಟಿದೆ? 4 ಇದೆ. 4 ಇದ್ದಾಗ ಆಲ್ 4 ಕರೆಕ್ಟ್ ಆಗುತ್ತಾ? ಸೊ ಔಟ್ ರೈಟ್ಲಿ ನೀವೇನು ಮಾಡ್ತೀರಾ? ಔಟ್ ರೈಟ್ಲಿ ಯು ಕ್ಯಾನ್ ಡೂ ದಿಸ್ ಥಿಂಗ್. ಆಲ್ 4. ಓನ್ಲಿ 1 ಕರೆಕ್ಟ್ ಆಗಿ ಸಾಧ್ಯನಾ? ಆಗುತ್ತೇನ್ರಿ? ಆಗಲ್ಲ. ಸೊ
ಸೊ ನೀವು ಏನು ಅಂದರೆ ಜಸ್ಟ್ ಯು ಪಿ ಎಸ್ ಸಿ ಮೈಂಡ್ಸೆಟ್ ಅರ್ಥ ಮಾಡ್ಕೊಂಡಾಗ 2 ಆಪ್ಷನ್ ಡಿಲೀಟ್ ಮಾಡ್ತೀರ. ಮಾಡಿದ್ರೆ ಇಲ್ಲ ಪ್ರಾಬಬಿಲಿಟಿ ಎಷ್ಟಿದೆ 99%, 90%. ನಾನೇನು ಮಾಡ್ತಾ ಇದ್ದೀನಿ, ನಿಮಗೆ ಆನ್ಸರ್ಸ್ ತರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ರಾಬಬಿಲಿಟಿ ರೂಲ್ಸಲ್ಲಿ ಏನಾಗುತ್ತೆ, 5 ಟೈಮ್ಸ್ ಪಾಸಿಟಿವ್ ಆದರೆ 5 ಟೈಮ್ಸ್ ನೆಗೆಟಿವ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇದು ಪ್ರಾಬಬಿಲಿಟಿ ರೂಲ್ಸ್. ಮ್ಯಾಥ್ಸ್ ರೂಲ್ಸ್ ರಾಂಗ್ ಆಗಕ್ಕೆ ಸಾಧ್ಯನಾ? ಮ್ಯಾಥ್ಸ್ ರೂಲ್ಸು ರಾಂಗ್ ಆಗೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, ನೀವು ಜಸ್ಟ್ ಯು ಪಿ ಎಸ್ ಸಿ ಓಲ್ಡ್ ಕ್ವಶನ್ ಪೇಪರ್ ನೋಡೋದ್ರಿಂದ ಇಷ್ಟು ಮಿನಿಮಮ್ ಬೇಸಿಕ್ ಕಲ್ತ್ಕೊಳ್ತೀರ. ಇದು ಬೇಸಿಕ್. ಇದು ದಿಸ್ ಈಸ್ ಕಾಲ್ಡ್ ಅಪ್ರೋಚು. ಇದು ನಾಲೆಡ್ಜಿಂದ ಕ್ಲಿಯರ್ ಮಾಡೋಕ್ಕಾಗುತ್ತಾ? ಎಲ್ಲ ಟೈಮ್ ನಾಲೆಡ್ಜ್ ಕ್ಯಾನಾಟ್ ಸೇವ್ ಯು. ನಾಲೆಡ್ಜ್ ವೋಂಟ್ ಸೇವ್ ಯು. ಫಸ್ಟ್ ನಾಲೆಡ್ಜ್ ಇರುತ್ತೆ, ಬಟ್ ಬರೀ ನಾಲೆಡ್ಜಿಂದ ಎಕ್ಸಾಮ್ ಕ್ಲಿಯರ್ ಮಾಡೋದು ಸುಳ್ಳು. ಹಂಗಂತೇಳಿ ಬರೀ ಟೆಕ್ನಿಕ್ಸಿಂದ ಮಾಡ್ಕೊಬೋದು ಸುಳ್ಳು. ಈಗ ನಾನೇನು ಹೇಳಿದ್ದೀನಿ ಅಂತಂದರೆ, 4-5 ಸ್ಟೇಟ್ಮೆಂಟ್ ಕೊಟ್ಟನಂತಂದರೆ 100% ಫಿಕ್ಸ್. ಆಲ್ 5 ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್ ರಾಂಗಾ? ಆಲ್ 5 ಸ್ಟೇಟ್ಮೆಂಟ್ಸ್ ಯಾವತ್ತು ಕರೆಕ್ಟ್. ಸೊ ನಮಗೇನಂತಂದರೆ, ಈಗ ಈ ಥರ ಕ್ವಶನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ನಿಮ್ಮಿಂದ ಮೋರ್ ನಾಲೆಡ್ಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ 2023 ಅಪ್ರೋಚಿಂದ ಏನಾಯ್ತು ಅಂತಂತಂದರೆ, ನಿಮ್ಮಿಂದ ಈಸ್ ಎಕ್ಸ್ಪೆಕ್ಟಿಂಗ್ more knowledge, but we are not aware. Chief Wildlife Guard of the state becomes the governing authority of this such a forest. But still, I am telling you, 50% ನಿಮಗೆ ಆಪ್ಷನ್ಸ್ ಎಲಿಮಿನೇಟ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಆ ಕ್ವಶನ್ನ ಬಿಡಂಗಿಲ್ಲ. ಯಾವುದೇ ಕಾರಣಕ್ಕೂ ಆ ಕ್ವಶನ್ನ ಬಿಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಈ ಥರ 50% ನೀವು ಶೋರ್ ಇದ್ರೂ ನೀವು ಆಪ್ಷನ್ಸ್ ಹಾಕಿಲ್ಲ ಅಂತಂದರೆ, ಐ ವಿಲ್ ಟೆಲ್ ಯು ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡ್ತಾರಪ್ಪ ಪ್ರಿಲಿಮ್ಸಲ್ಲಿ? How many questions you are going to attend? ಅಲ್ಲಲ್ಲ, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಟೆಂಡ್ ಮಾಡ್ತೀರಾ? 100. ಓಕೆ ಒಂದು ನಿಮಿಷ. ಲೇಡೀಸ್ ಫಸ್ಟ್. ಇಲ್ಲಪ್ಪ, ಲೇಡೀಸ್ ಯಾರು ಹೇಳ್ರಿ? 70ನಾ? ಓಕೆ, 70ನಾ 75? 70. ಓಕೆ, ನೆಕ್ಸ್ಟ್. ಹುಡುಗ್ರೆ ಹೇಳಪ್ಪ. 75. ನೆಕ್ಸ್ಟು ಅಷ್ಟು ಅಟೆಂಡ್ ಮಾಡೋದು. ಇನ್ನು ಬೇರೆ ಯಾವ್ದಾರು ಒಂದು ನಂಬರ್ ಹೇಳ್ರಿ. 80, 90, 105. 105 ಇದೆಯಾ? ಓಕೆ, ಐ ಅಪ್ರಿಷಿಯೇಟ್ ದೀಸ್ ಪೀಪಲ್. ಇವರು ನನ್ನ ಪ್ರಕಾರ ತುಂಬ ಸುಖಜೀವಿಗಳು. ಇವರು ಭಾಳ ಸಿಂಪಲ್. ಇವ್ರು ಯಾವುದೇ ನೋವು ತೆಲ್ಲವಿಲ್ಲ ಇವರಿಗೆ. 70 ಅಟೆಂಡ್ ಮಾಡ್ತಾರಲ್ಲ, ದೇ ಆರ್ ವೆರಿ ಗುಡ್. ಯಾಕೆ ವೆರಿ ಗುಡ್ ಅಂದರೆ, ಅವ್ರು ಆರಾಮ್ ರಿಸಲ್ಟ್ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಅವ್ರು ಪಾಸ್ ಆಗಲ್ಲ. ಅವರು 70 ಅಟೆಂಡ್ ಮಾಡಿ ಬಂದರೆ ರಿಸಲ್ಟೇ ನೋಡೋ ಅವಶ್ಯಕತೆ ಇಲ್ಲ. ಆರಾಮ್ ಏನು ನೋಡಲ್ಲ ರಿಸಲ್ಟ್, ಯಾಕಂದ್ರೆ ನಾನು ಪಾಸ್ ಆಗಲ್ಲ. ಈ ನಂಬರಲ್ಲಿ ಯಾರಾದರೂ ಅಟೆಂಡ್ ಮಾಡಿದ್ರೆ ಅಂದ್ಕೊಳ್ಳಿ, ಅವ್ರು ಇಲ್ಲೇ ಫೇಲ್ ಆಗ್ಬಿಡ್ತಾರೆ ಎಕ್ಸಾಮಲ್ಲೇ. ಮತ್ತೇನು ಕೀ ಆನ್ಸರ್ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಅಂದರೆ ನೀವು ಬರೀ ನಾಲೆಡ್ಜ್ ಮೇಲೆ ಹೋಗಿ ನಾನು ಅಟೆಂಡ್ ಮಾಡಿ ಬರ್ತೀನಿ ಅಷ್ಟೇ ಕ್ವಶನ್ಸ್ ಅಂತಂದರೆ 70. ನನ್ನ ಪ್ರಕಾರ 80 to 90 ಮಾಡಬೇಕು. ಅಟ್ಲೀಸ್ಟ್ 75+ ಇರಲೇಬೇಕು. 75+ ಇರಲೇಬೇಕು. ಡೌಟೇ ಇಲ್ಲ ಇದರಲ್ಲಿ ಡೌಟೇ ಇಲ್ಲ. ನೀವು ಅದೇ ಹೇಳ್ತಲ್ಲ, ಭಾಳ ಜನ ಏನು ಮಾಡ್ತಾರೆ, ಫ್ರೆಷರ್ಸು ಫಸ್ಟ್ ಅಟೆಂಪ್ಟ್ಗಳು ಏನು ಮಾಡ್ತಾರೆ, ನನಗೆ ಪರ್ಫೆಕ್ಟ್ ಗೊತ್ತಿರೋ ಮಾತ್ರ ಅಟೆಂಡ್ ಮಾಡ್ಕೊಂಬರ್ತೀನಿ ಅಂತಾರೆ. ಪರ್ಫೆಕ್ಟ್ ಅನ್ನೋದೇ ಇಲ್ಲ UPSC. ದೇರ್ ಇಸ್ ನೋ ಪರ್ಫೆಕ್ಟ್. ಇದಕ್ಕೆ ನೀವು 10 years ಹೋದರೂ ಪರ್ಫೆಕ್ಟ್ ಸಿಗಲ್ಲ. ಈಗ ಆಲ್ಮೋಸ್ಟ್ 10 years ಓದ್ತಿರ್ತಾರೆ. ಅವ್ರು ಯಾಕೆ 200 marks ಸಿಗಲ್ಲ? ಹ್ಯಾವ್ ಯು ಸೀನ್ ಎನಿಬಡಿ ಹರ್ಡ್ ದಟ್ ದೇ ಗಾಟ್ 200 marks ಇನ್ ದಿ GS? ಅಟ್ಲೀಸ್ಟ್ 150, 140, ದೆನ್ ದೇರ್ ಇಸ್ ನೋ ಪಾಯಿಂಟ್ ಆಫ್ ಪರ್ಫೆಕ್ಟ್ನೆಸ್. ಅದಕ್ಕೆ ನೀವೇನು ಮಾಡಬೇಕಂತಂದರೆ 50% ಇದ್ದಾಗ ಚಾನ್ಸ್ ತೊಗೋಬೇಕು. 50% ಇದ್ದಾಗ ಚಾನ್ಸ್ ತೊಗೋಬೇಕು. ನಾನು ಏನು ಹೇಳಿದ್ದೀನಿ ಅಂತಂದರೆ, ಈ ಕ್ಲಾಸ್ ಇಟ್ಸ್ ನಾಟ್ ಲೈಕ್ ಯೂಟ್ಯೂಬ್ ಕ್ಲಾಸ್. ಇದು ಈಸಿ ಅದು ಈಸಿ ಇರಲ್ಲ. ಹಂಗೆ ಈಸಿ ಇರಿದ್ರೆ 200 marks ಬರಬೇಕಿತ್ತು. ಟಫ್ ಇದೆ. ಬಟ್ ಸ್ಟಿಲ್ ನೀವೀಗ 2 ಆಪ್ಷನ್ಸ್ ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ 2 ಆಪ್ಷನ್ ಸಿಗ್ತಾ ಈಗ. ಕರೆಕ್ಟಾ? ಸೊ ಈ ಥರ ನೀವೇನು ಮಾಡಿ, ಓನ್ಲಿ 2 or ಓನ್ಲಿ 3 ಆರ್ ಕರೆಕ್ಟ್.
Which one of the following has been constituted under Environment Protection Act 1986? Answer, Central Ground Water Authority. So you write it, Environment Protection Act is the important point for the UPSC. ನೀವು ಬರೀ ಲಕ್ಷ್ಮೀಕಾಂತ್ ಬುಕ್ ಯಾವುದು ಈ ಬುಕ್ ತೊಗೊಂಡು ಶಂಕರ್ PMF ಬುಕ್ ತೊಗೊಂಡು ಓದ್ತೀನಿ ಅಂದ್ರೆ ಆಗಲ್ಲ. ಯು ಹ್ಯಾವ್ ಟು ಫೋಕಸ್. ದಿಸ್ ಈಸ್ ಕಾಲ್ಡ್ ಫೋಕಸ್ಡ್ ಪ್ರಿಪ್ರೇಷನ್. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. So Central Groundwater Authority. Okay, if you see the 2020 question, what is the similarities between 2020 and this one? 2022? 2020 ಮತ್ತು 2022 ಕ್ವಶನ್ಗೆ ಸಿಮಿಲಾರಿಟಿ ಏನಿದೆ? ಪೆಕ್ಯುಲಾರಿಟಿ? Environmental Protection Act. ಸೊ ಇಲ್ಲಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಾ ಸರ್? ಫಾರೆಸ್ಟ್ ಆ್ಯಕ್ಟ್ ಇದೆ ಸರ್, ಅದನ್ನೇ ಕೇಳ್ತಾ ಇಲ್ಲ. ದೆನ್ ವಾಟರ್ ಆ್ಯಕ್ಟ್, ಏರ್ ಆ್ಯಕ್ಟ್, ಇವನ್ನೇ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಇವನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇಫ್ ಯು ಟೇಕ್ PMF, DMF, AMF, if you take any book, they have mentioned all these things. Water Act, Air Act, Environmental Act. But ನಿಮಗೆ ಯಾವ ಆ್ಯಕ್ಟ್ ಬರ್ತಾ ಇದೆ ಅಂತ ಗೊತ್ತಾಯ್ತು ಈಗ? ಯಾವ ಆ್ಯಕ್ಟ್ ಬರ್ತಾ ಇದೆಯಪ್ಪ? ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಗೊತ್ತಾಗ್ತಾ ಇದೆಯಾ? 2 ವರ್ಷ ಡಿಫ್ರೆನ್ಸ್. ಇದು 2020, ಅದು 2022. ಜಸ್ಟ್ 2 years ಡಿಫ್ರೆನ್ಸ್. ಕ್ವಶನ್ ಏನಾಗಿದೆ? ರಿಪೀಟ್ ಆಗಿದೆ. ಫಸ್ಟ್ ಅಲ್ಲ ಹೇಳ್ತೀನಿ. ಫಸ್ಟ್ ಕ್ವಶನ್, ಈ ಕ್ವಶನ್ ಫಸ್ಟ್ ಆಪ್ಷನ್ಸಾ? ಸೊ ಇಲ್ಲಿ ಏನು ಗೊತ್ತಾ, ಸೆಂಟ್ರಲ್ ವಾಟರ್ ಕಮಿಷನ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ. ಬಟ್ ಇದು ರಿಲೇಟೆಡ್ ಕ್ವಶನ್ಸು ಭಾಳ ಕಡಿಮೆ ಬಂದಿದೆ. ಬಟ್ ಸ್ಟಿಲ್ ನೀವು ಒಂದು ರೀಡಿಂಗ್ ಆದರೆ ತೊಂದರೆ ಇಲ್ಲ. ಯಾಕಂತಂದರೆ ದಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಇನ್ UPSC. UPSC ಅಲ್ಲಿ ಏನೇ ಮೆನ್ಷನ್ ಮಾಡಿದ್ರು ಯು ಶುಡ್ ಟೇಕ್ ಕೇರ್ ವೆರಿ ಸೀರಿಯಸ್ಲಿ. ಈಗ ನೋಡಿ ನೆಕ್ಸ್ಟು 36%. 36% ಏನಿದು? ಒಪಿನಿಯನ್ನ ಫ್ಯಾಕ್ಚುಯಲ್ಲ? ಒಪಿನಿಯನ್ನ ಫ್ಯಾಕ್ಚುಯಲ್ಲ? ಸೊ ಫ್ಯಾಕ್ಚುಯಲ್ಸ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಟೈಮ್, ನಾನು ಹೇಳ್ತಿರೋದು ಮ್ಯಾಕ್ಸಿಮಮ್ ಟೈಮ್ ಏನಾಗುತ್ತೆ? ರಾಂಗ್ ಆಗುತ್ತೆ. 36% of India's districts are classified as overexploited or critical by the Central Groundwater Authority. ಇಲ್ಲಿ ನೋಡಪ್ಪ ರಜಾ, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಇಲ್ಲೇನಿದೆ? ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟು ಅಲ್ಲೇ ಕೊಟ್ಟಿದ್ದಾನೆ, ಸೆಂಟ್ರಲ್ ಗ್ರೌಂಡ್ ವಾಟರ್ ಆ್ಯಕ್ಟ್ ಅದನ್ನು ಅಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲೇನು ಮಾಡಿದ್ದಾನೆ? ಸೊ ಈ 36% ಅಂಬೋದು ರಾಂಗ್ ಇರುತ್ತೆ. ಸೊ ಅಲ್ಲೇ ನಮಗೇನಾಗುತ್ತೆ ಇಲ್ಲಿ? ಆಪ್ಷನ್ಸ್ ಬಿ. ಆಪ್ಷನ್ ಬಿ. ಏನಕ್ಕೆ ಅಂತಂತಂದರೆ ನಾಟ್ 36%, ಇಟ್ ಈಸ್ ಮೋರ್ ದೆನ್ 36%. ಯಾಕಂದ್ರೆ ನಾವೇನು ಮಾಡ್ತೀವಿ? ಗ್ರೌಂಡ್ ವಾಟರ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವೋ ಇಲ್ಲ? ಯಾಕೆ ಮಾಡ್ತಾ ಇದೀವಿ? ವೈ ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ಗ್ರೌಂಡ್ ವಾಟರ್? ಟೆಲ್ ಮಿ. Irrigation, not irrigation is not the reason. What are the other reasons? Why you are exploiting groundwater? Drinking, ಎಷ್ಟು ಕುಡಿತೀಯ ನೀನು? ಎಷ್ಟು ಲೀಟರ್ ಕುಡಿತೀಯ? He is telling drinking. Agricultural practice. Not that is the reason. Factory ಅಲ್ಲ. ಏನಮ್ಮ? Penalize? Irrigation practice. I want more. I want ಪಾಪ್ಯುಲೇಷನ್ ಅಲ್ವೇ ಅಲ್ಲ. ಗ್ರೌಂಡ್ ವಾಟರ್ನ ನಾವು ಯಾಕೆ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ವಿ ಹೇಳಂತ ಇದೀನಿ ಅಷ್ಟೇ, ಸಿಂಪಲ್. ಪ್ಯೂರ್ ವಾಟ್ರಾ? ಬಿಸ್ಲರಿ? ಹಾಂ ಏನಮ್ಮ? ಏನಮ್ಮ? ಮಳೆ ಕಡಿಮೆ. ಮಳೆ ಕಡಿಮೆ ಅಲ್ಲ, ಇವೆಲ್ಲ ರೀಸನ್ ಇದೆ. ಇದಕ್ಕಿಂತ ಮೇನ್ ರೀಸನ್ ಬೇರೆ ಒಂದಿದೆ. ಇಲ್ಲ, ಸರ್ಫೇಸ್ ವಾಟರ್ ಕಡಿಮೆ ಇದ್ರಂದು ಒಂದೇ
ಹಾಂ, ಅದಕ್ಕೆ ಗ್ರೌಂಡ್ ವಾಟರ್ ಎಕ್ಸ್ಪೆಕ್ಟ್ ಮಾಡಿ. ಇವೆಲ್ಲವೂ ರೀಸನ್ಸ್ ಇಲ್ಲ ಅಂತ ಹೇಳ್ತಾ ಇಲ್ಲ. ದೀಸ್ ಆರ್ ದ ರೀಸನ್ಸ್. ಐ ಅಗ್ರಿ ವಿತ್ ಯು. ಮೈ ಪಾಯಿಂಟ್ ಏನಂತಂದರೆ, ಈಗ ಏನಾಗಿದೆ, ಫಾರ್ಮರ್ಸು ಆರ್ ದೇ ಪೇಯಿಂಗ್ ಎಲೆಕ್ಟ್ರಿಸಿಟಿ ಬಿಲ್? ಸೊ ಅವರು ಅಂಡರ್ಗ್ರೌಂಡಲ್ಲಿ ನೀರು ತೆಗಿಬೇಕಂದ್ರೆ ಡೋಂಟ್ ಯು ಥಿಂಕ್ ದೇ ವಾಂಟ್ ಮೋರ್ ಪವರ್? ಪವರ್ ಈಸ್ ದಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ದಟ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಫ್ರೀ. one point. Second point, is there any limitation for the farmers to use this much of groundwater? That's why you are exploiting. ಒಂದು ಫ್ರೀಯಾಗಿ ಎಲೆಕ್ಟ್ರಿಸಿಟಿ, ನಂತರದಲ್ಲಿ ದೇರ್ ಇಸ್ ನೋ ಲಿಮಿಟೇಷನ್. ದಟ್ಸ್ ವೈ ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ದಿ ಥಿಂಗ್. ಸೊ ಈಗ ಭಾಳಷ್ಟು ಬಾರಿ ಏನಾಗಿತ್ತು ಅಂತಂದರೆ, ಗ್ರೌಂಡ್ ವಾಟರ್ ಏನಾಗುತ್ತೆ, ಒಂದು 5 to 6 years 10 years ಆದಮೇಲೆ ಆ ನೀರು ತನ್ನ ಒಂದು ಟೇಸ್ಟ್ನ ಕಳ್ಕೊಳ್ಳುತ್ತೆ. ಗೊತ್ತಾ ನಿಮಗೆ? ಒಂದು 10 years ನೀವು ಎಕ್ಸ್ಪ್ಲಾಯ್ಟ್ ಮಾಡಿಬಿಡಿ, ಅದು ತನ್ನ ಟೇಸ್ಟ್ನ ಕಳ್ಕೊಳ್ಳುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಮೋರ್ ದೆನ್ 36%. ನೆಕ್ಸ್ಟು ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ವಾಸ್ ಫಾರ್ಮ್ ಅಂಡ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ 2020 ಕ್ವಶನ್ 2022 ಇದಾಗಿದೆ. ನೆಕ್ಸ್ಟ್, ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ ಅಂಡರ್ ಗ್ರೌಂಡ್ ವಾಟರ್ ಇರಿಗೇಷನ್ ಇನ್ ದಿ ವರ್ಲ್ಡ್. ಯಾಕೆ ಲಾರ್ಜೆಸ್ಟ್ ಅಂತ ಗೊತ್ತಾ? ಈಗ ಏನಕ್ಕೆ? ಒಂದು ಫ್ರೀಯಾಗಿ ಕರೆಂಟ್ ಕೊಡ್ತೀವಿ, ನಂತರದಲ್ಲಿ ದೇರ್ ಇಸ್ ನೋ ಲಿಮಿಟೇಷನ್, ಯಾರು ಎಷ್ಟು ಬೇಕಾದರೂ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಇಲ್ಲಿ 1 only 2 only ಕರೆಕ್ಟ್ ಇದೆಯಾ? ಇದೇನ್ರಿ? ಇರಲ್ಲ ಮ್ಯಾಕ್ಸಿಮಮ್. ನೀವು ಆಮೇಲೆ ಯಾವುದೊಂದು ಸರ್ 1 only ಅಂತೇಳಿ ಅದನ್ನು ಕೇಳಂಗಿಲ್ಲ ನನಗೆ. ಅದು ಎಕ್ಸೆಪ್ಷನಲ್ ಕೇಸ್. ಎರಡು 2023 ಮೊನ್ನೆ ಎಕ್ಸಾಮ್ ಬರೆದಿದ್ದು ನೋಡಿ. ಇವು ಏನಾಗುತ್ತೆ, UPSC ತನ್ನ ನಿಜವಾದ ಕರಾಳ ಮುಖವನ್ನು ತೋರಿಸ್ತಲ್ಲ, UPSC ಎಲ್ರಿಗೂ ಸಿನಿಮಾ ತೋರಿಸುತ್ತಂತಲ್ಲ, ಇಲ್ಲಿ ಬರುತ್ತೆ ನೋಡಿ. ಇನ್ವೇಸಿವ್ ಸ್ಪೀಸೀಸ್ ಸ್ಪೆಷಲಿಸ್ಟ್ ಗ್ರೂಪ್ ದಟ್ ಡೆವಲಪ್ಸ್ ಗ್ಲೋಬಲ್ ಇನ್ವೇಸಿವ್ ಸ್ಪೀಸೀಸ್ ಡಾಟಾಬೇಸ್ ಬಿಲಾಂಗ್ಸ್ ಟು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್. ಇಲ್ಲಿ ನನಗೇನು ಬೇಕಂತಂದರೆ ಕೀವರ್ಡು ಇನ್ವೇಸಿವ್ ಸ್ಪೀಸೀಸ್. ಇನ್ವೇಸಿವ್ ಸ್ಪೀಸೀಸ್ ಬರ್ಕೊಳ್ಳಿ, ಇನ್ವೇಸಿವ್ ಸ್ಪೀಸೀಸ್ ಇದು ಇಂಪಾರ್ಟೆಂಟ್ ಟರ್ಮ್. 2023 ಇನ್ವೇಸಿವ್ ಸ್ಪೀಸೀಸ್ ಬಗ್ಗೆ ಈಸ್ ಕಾನ್ಸಂಟ್ರೇಟಿಂಗ್. ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಹೊರದೇಶದಿಂದ ಬಂದಂತಹ ಒಂದು, ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಗೊತ್ತಾ? ಕಾಂಗ್ರೆಸ್ ಗಿಡ, ನಾಟ್ ಪಾರ್ಟಿ. ದೆನ್ ದಿಸ್ ಒನ್ ಅಕೇಶಿಯಾ ಮರ, ದಟ್ ಈಸ್ ಇನ್ವೇಸಿವ್ ಸ್ಪೀಸೀಸ್. ಅಕೇಶಿಯಾ ಮರ ಎಲ್ಲಿ ಕಂಡು ಬರುತ್ತಲ್ಲ, ಅಲ್ಲಿ ಯಾವ ಬೇರೆ ಸ್ಪೀಸೀಸ್ ಬೆಳೆಯಲ್ಲ. ಅಕೇಶಿಯಾ ಇಂಡಿಯಾದ, ಆಸ್ಟ್ರೇಲಿಯಾ, ಗೊತ್ತಾಯ್ತಾ? ಇಟ್ ಈಸ್ ಗೋಯಿಂಗ್ ಟು ಪೆನಿಟ್ರೇಟ್ ಡೀಪ್ ಇನ್ ಟು ದಿ ಅರ್ತ್ ಆ್ಯಂಡ್ ಎಕ್ಸ್ಪ್ಲಾಯ್ಟ್ ಮೋರ್ ಅಮೌಂಟ್ ಆಫ್ ವಾಟರ್. ಸೊ ಇನ್ವೇಸಿವ್ ಸ್ಪೀಸೀಸ್ ಬಂದಾಗ ಏನು ಮಾಡ್ತಾರಪ್ಪ ಅಂತಂದರೆ, ಅವು ಅಲ್ಲಿನ ಲೋಕಲ್ ಸ್ಪೀಸಸ್ನ ತಿಂದಾಗ್ಬಿಡ್ತದೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಇನ್ವೇಸಿವ್ ಸ್ಪೀಸೀಸ್. ಸೊ ಯು ಹ್ಯಾವ್ ಟು ಸರ್ಚ್ ಆ್ಯಂಡ್ ಮೇಕ್ ಎ 1-page ನೋಟ್ಸ್ ಅಬೌಟ್ ವಾಟ್ ಈಸ್ ಮೀನಿಂಗ್ ಆಫ್ ಇನ್ವೇಸಿವ್ ಸ್ಪೀಸೀಸ್, ವಾಟ್ ಟೈಪ್ ಆಫ್ ಇನ್ವೇಸಿವ್ ಸ್ಪೀಸೀಸ್ ಆರ್ ಪ್ರೆಸೆಂಟ್ ಇನ್ ದಿ ಇಂಡಿಯಾ. ಸೊ ಇನ್ವೇಸಿವ್ ಸ್ಪೀಸೀಸ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್. So you should more focus on invasive species. So this is how you have to gain the knowledge from the old question paper. Old question paper la avanu helta idane, for me invasive species is the important component. So idu opinion na static ah? Opinion question na idu static question na? Opinion na static alva? Yaru yarige helidaro idenidu static. So static question ನೆನಪಿಡಕ್ಕಾಗುತ್ತಾ? Is it possible to remember static points? ಆಗಲ್ಲ, ಸಾಧ್ಯವೇ ಇಲ್ಲ, ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ಸ್ಟ್ಯಾಟಿಕ್ ಕ್ವಶನ್ ಆಗಬೇಕಾದ್ರೆ ವಿ ಶುಡ್ ಬಿ ಮೋರ್ ಕೇರ್ಫುಲ್. ಯಾವಾಗಲೂ ಒಪಿನಿಯನ್ನು ಲಾಜಿಕ್ ಬೇಸ್ಡ್ ಕ್ವಶನ್ ಇದ್ದಾಗ ನೀವು ಅಪ್ಲೈ ಯುವರ್ ನಾಲೆಡ್ಜ್ ಆ್ಯಂಡ್ ಕಾಮನ್ ಸೆನ್ಸ್. ಆದರೆ ಇಂಥಲ್ಲಿ ಬಂದಾಗ ತುಂಬ ಕಷ್ಟ. ಇಲ್ಲೇನಿದೆ, ಬಿಲಾಂಗ್ಸ್ ಟು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ ನಿಮಗೆ 2 ಇನ್ಫ್ಲುಯೆನ್ಸ್ ಇಲ್ಲಿಂದ ಅಬ್ಸರ್ವೇಷನ್ಸ್ ತೊಗೊತೀನಿ. ಒಂದು ಅಬ್ಸರ್ವೇಷನ್ ಏನಿದೆ, ಇನ್ವೇಸಿವ್ ಸ್ಪೀಸೀಸ್. ಸೆಕೆಂಡ್ ಅಂತಂದರೆ ಈ ಆರ್ಗನೈಸೇಷನ್ಸ್ ಬರ್ಕೊಳ್ಳಿ. IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. IUCN ಏನು ರಿಲೀಸ್ ಮಾಡುತ್ತಪ್ಪ? ರೆಡ್ ಡಾಟಾ ಬುಕ್ ರಿಲೀಸ್ ಮಾಡುತ್ತಲ್ವ? ಏಲಿಯನ್ ಸ್ಪೀಸೀಸ್, ಇನ್ವೇಸಿವ್ ಸ್ಪೀಸೀಸು, ಏಲಿಯನ್ ಸ್ಪೀಸೀಸು, ರೆಡ್ ಡಾಟಾ ಬುಕ್. ಅದಕ್ಕೆ IUCN ಈಸ್ ದಿ ಇಂಪಾರ್ಟೆಂಟ್ ಫಾರ್ ದಿ UPSC. IUCN, then UNEP, United Nations Environment Program.
ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಈಗ ಫಾರ್ ಎಕ್ಸಾಂಪಲ್ WWF ಅದರದ್ದು ಮೋಟೋ ಏನಿದೆ, ಅದರದ್ದು ಫಂಕ್ಷನ್ಸ್ ಏನಿದೆ, ಯಾವ ರಿಪೋರ್ಟ್ ರಿಲೀಸ್ ಮಾಡುತ್ತೆ, ಏನಕ್ಕಂತಂದರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂತಕ್ಕಂಥದ್ದು ಆಲ್ರೆಡಿ ಇನ್ ದಿ UPSC ಮೈಂಡ್. ಸೊ ಇದು ಕ್ವಶನ್ ಅಟೆಂಡ್ ಮಾಡ್ತೀರಾ? ಇದಕ್ಕೆ ಏನು ಮಾಡಬೇಕಂತಂದರೆ ಯು ಬೆಟರ್ ಗೋ ಟು ಗೂಗಲ್ ಇಟ್. ಫಾರ್ ಎಕ್ಸಾಂಪಲ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಇವನ್ನೇನು ಮಾಡಬೇಕು, ಇವಕ್ಕೆ ಯಾವುದೇ ಬುಕ್ ಹೆಲ್ಪ್ ಮಾಡಲ್ಲ. ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತಂದರೆ ಓನ್ಲಿ ಗೂಗಲ್ ವಿಲ್ ಹೆಲ್ಪ್ ಯು. ಗೂಗಲಲ್ಲಿ ಫಸ್ಟ್ 10 ಲೈನ್ಸ್ ಇರುತ್ತಲ್ಲ ಅದನ್ನು ಮಾತ್ರ ಓದ್ಕೊಳ್ಳಿ. ಫಸ್ಟ್ 10 ಲೈನ್ಸ್ ಆಫ್ ದಿ ವಿಕಿಪೀಡಿಯಾ, ಫಸ್ಟ್ 10 ಲೈನ್ಸ್ ಆಫ್ ದಿ ವಿಕಿಪೀಡಿಯಾ ಯು ಶುಡ್ ರೀಡ್ ಅಬೌಟ್ ದೀಸ್ ಟಾಪಿಕ್ಸ್. ದಿಸ್ ಈಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್. So which of the following organisms performs waggle dance for others kin to indicate the direction and distance of the source of their food? So ಯಾವಪ್ಪ ಡ್ಯಾನ್ಸ್ ಮಾಡೋದು? ಗುಯಿಂಗ್ ಹನಿಬೀಸ್. ಹನಿಬೀಸ್ ಅಲ್ವಾ? ಕರೆಕ್ಟ್. ನೆಕ್ಸ್ಟು ನಿಮಗೆ ಇಲ್ಲಿ ಏನು ಗೊತ್ತಾ, ಇದು ವಾಸ್ಪ್ ಅಂತ ಕೊಟ್ಟಿದ್ದಾರೆ, ಇದು ಹನಿಬೀಸು. ಈ ಬಟರ್ಫ್ಲೈಸು, ಡ್ರಾಗನ್ ಫ್ಲೈಸು, ವಾಸ್ಪ್ಸ್ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಈ ಥರ ಸ್ಪೀಸೀಸ್ ನೇಮ್ಗಳು ಯಾರೋ ಕ್ವಶನ್ ಕೇಳಿದ್ರಲ್ಲ, ಸ್ಪೀಸೀಸ್ ಯಾವ ನೆನ್ಪಿಡ್ಬೇಕು ಸರ್ ಅಂತ ಕೇಳಿದ್ರಲ್ಲ, ಈ ಥರ ಅವನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಬಟರ್ಫ್ಲೈಸ್, ವಾಟ್ ಈಸ್ ದಿ ರೋಲ್ ಆಫ್ ಬಟರ್ಫ್ಲೈಸ್? ಡ್ರ್ಯಾಗನ್ ಫ್ಲೈಸ್, ಹನಿಬೀಸ್. ಸೊ ಹನಿಬೀಸ್ ಡ್ಯಾನ್ಸ್ ಮಾಡುತ್ತಾ? ಯಾವ ಡ್ಯಾನ್ಸು? ಬೆಲ್ಲಿ ಡ್ಯಾನ್ಸಾ? ವ್ಯಾಗಲ್ ಡ್ಯಾನ್ಸ್. ಸೊ ಈಗ ನೋಡಿ 15ಗೂ ಮತ್ತು ನೆಕ್ಸ್ಟು 14ಗೂ ಕ್ವಶನ್ ಏನಪ್ಪ? ಸಿಮಿಲಾರಿಟಿ. ವಾಟ್ ಈಸ್ ದಿ ಸಿಮಿಲಾರಿಟೀಸ್? ಇದು 2017, ಇದು 2023. ವಾಟ್ ಈಸ್ ದಿ ಏಜ್? ವಾಟ್ ಈಸ್ ದಿ ಟೈಮ್ ಡಿಫ್ರೆನ್ಸ್? ಟೈಮ್ ಡಿಫ್ರೆನ್ಸ್, ವಾಟ್ ಈಸ್ ಟೈಮ್ ಡಿಫ್ರೆನ್ಸ್? 6 ಇಯರ್ಸ್. ಸೊ ಸಿಮಿಲಾರಿಟೀಸ್ ಏನಿದೆ? ಬಟರ್ಫ್ಲೈಸ್. ಇಲ್ಲಿದೆಯಾ ಬಟರ್ಫ್ಲೈಸು? ಇಲ್ಲಿದೆಯಾ ಬಟರ್ಫ್ಲೈಸು? ಸೊ ಬಟರ್ಫ್ಲೈಸ್ ಶುಡ್ ಫ್ಲೈ ಇನ್ ಯುವರ್ ಮೈಂಡ್. ಇದು ಎಲ್ಲಾದ್ರೂ ಯಾವ ಪುಸ್ತಕದಲ್ಲಾದ್ರೂ ಕೊಟ್ಟಿದೆಯಾ? ನೀವು ಓಪನ್ ಮಾಡಿ, ಆ ಬುಕ್ ಆದರೂ ಓಪನ್ ಮಾಡಿ, ಬಟರ್ಫ್ಲೈಸ್ ಇಂಪಾರ್ಟೆಂಟ್ ಅಂತ ಕೊಟ್ಟಿದೆಯಾ? ಕೊಡಲ್ಲ ಅವರು. ಬಟ್ ನೀವು ಅದನ್ನು ಗೂಗಲ್ ಮಾಡಬೇಕು. ಗೂಗಲಿಂಗ್ ಇಸ್ ದಿ ವೇ ಔಟ್. Due to some reasons, if there is huge fall in the population of species of butterflies, what could be its likely consequences or consequence? Pollination of some plants could be adversely affected. First statement was again ansate. Is this moderate? Moderate ಆಗಿದೆಯಾ? Extreme ಆಗಿದೆಯಾ? Pollination of some plants, maybe one plant, maybe 10 plants, maybe 20 plants. Some. So question ಓದಿದಾಗ if it is moderate, then go for right only. Go for right. ಹೋಗ್ತೀರಾ? ನೀವು ಅದನ್ನು ರಿಸ್ಕ್ ತೊಗೊಂಡಿಲ್ಲ ಅಂದರೆ ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟು, ಪಾಲಿನೇಷನ್ ಟಾಪಿಕ್ ಈಸ್ ಇಂಪಾರ್ಟೆಂಟ್. ಪಾಲಿನೇಷನ್, ಪರಾಗಸ್ಪರ್ಶ ಗೊತ್ತಾ ನಿಮಗೆ? ಪಾಲಿನೇಷನ್ ಅಂತಂತಂದರೆ ದುಂಬಿಗಳು ಏನು ಮಾಡ್ತವೆ? ಪರಾಗಸ್ಪರ್ಶ ಕ್ರಿಯೆ ಮೂಲಕ ಸಂತಾನೋತ್ಪತ್ತಿಗೆ ಅವಕಾಶ. ಪಾಲಿನೇಷನ್ ಟಾಪಿಕ್ ಈಸ್ ಇಂಪಾರ್ಟೆಂಟ್. Next, second statement, there could be a drastic increase in the fungal infections of some cultivated plants. So second statement ಅಲ್ಲಿ ಏನಿದೆ? Extreme ಇದೆ. ಏನಿದೆ? Drastic. What is meaning of drastic? Extreme ಅಲ್ವಾ? ಸೊ ಎಕ್ಸ್ಟ್ರೀಮ್ ಸರ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಟೈಮ್ ರಾಂಗ್ ಆಗುತ್ತೆ. ಇದು UPSC ಏನು ಮಾಡ್ತಾನೆ, ನಿಮಗೆ ಒಂದು ಐಡಿಯಾ ಕೊಟ್ಟಿರ್ತಾನೆ. ಈಗ ನಿಮಗೆ ಬಟರ್ಫ್ಲೈಸ್ ಏನು, ಪಾಲಿನೇಷನ್ ಅಂತ ಗೊತ್ತಿಲ್ಲ ಅಂದ್ಕೊಳ್ಳಿ, ಆದ್ರೂ ಇಟ್ ಈಸ್ ಅವರ್ ಕಪ್ ಆಫ್ ಟೀ. ಇಟ್ ಈಸ್ ಅವರ್ ಕಪ್ ಆಫ್ ಟೀ. ಏನಕ್ಕೆ? ಬಿಕಾಸ್ ಆಫ್ ದಿ ಟೋನ್. ಯಾವ ಟೋನ್ ಇದೆ? ಡ್ರಾಸ್ಟಿಕ್ ಯಾವುದಿದೆ? ಎಕ್ಸ್ಟ್ರೀಮ್ ಟೋನ್ ಇದೆಯಾ? ಮಾಡ್ರೇಟ್ ಟೋನ್ ಇದೆಯಾ? ಎಕ್ಸ್ಟ್ರೀಮ್ ಟೋನ್ ಇದೆ. ಸೊ ಎಕ್ಸ್ಟ್ರೀಮ್ ಟೋನ್ಸ್ ಆರ್ ಬೌಂಡ್ ಟು ರಾಂಗ್. ಏನಪ್ಪ? ಎಸ್, ಇಲ್ಲಿ ಡ್ರಾಸ್ಟಿಕ್ಕು ಮತ್ತು ಸಂಬಂಧ ಇದೆ, ಓಕೆನಾ? ಬಟ್ ಇಲ್ಲಿ ಡ್ರಾಸ್ಟಿಕ್ ವರ್ಡ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಡ್ರಾಸ್ಟಿಕ್ ಅರ್ಥ ಆಯ್ತಾ? ಸೊ ಇದು ಓದಬೇಕಾದ್ರೆ ನಿನಗೆ ಫಸ್ಟ್ ಅಟ್ರಾಕ್ಟ್ ಆಗಿದ್ದು ವರ್ಡ್ ಯಾವುದಪ್ಪ ಇದರಲ್ಲಿ? ಸಂಬಂಧ, ಡ್ರಾಸ್ಟಿಕ್ಕಾ? ಯಾವ ವರ್ಡ್ ಅಟ್ರಾಕ್ಟ್ ಆಗಿದ್ದು? ಎಸ್, ಅಂದರೆ ಅದೇ ಮೇನ್ ಮೀನಿಂಗು, ಓಕೆನಾ? ಇಟ್ ಕುಡ್ ಲೀಡ್ ಟು ಫಾಲ್ ಇನ್ ದಿ ಪಾಪ್ಯುಲೇಷನ್ ಆಫ್ ಸಮ್ ಸ್ಪೀಸೀಸ್ ಆಫ್ ವಾಸ್ಪ್ಸ್, ಸ್ಪೈಡರ್ಸ್ ಆ್ಯಂಡ್ ಬರ್ಡ್ಸ್. ಓಕೆನಾ? ಈಗ ನಮ್ಮದು ಇಲ್ಲೇನಿದೆಪ್ಪ, ಇಲ್ಲಿ ಯಾವ ಟೆಕ್ನಿಕ್ಸ್ ಇದೆ?
ಟೆಕ್ನಿಕ್ಸು ಓನ್ಲಿ ಒನ್ ಯಾವಾಗಲೂ ರೈಟ್ ಇರುತ್ತಾ? ಕರೆಕ್ಟಾ? ನೆಕ್ಸ್ಟ್ 1 2 3 ಕರೆಕ್ಟ್ ಇರುತ್ತಾ? ಇಲ್ಲ. ಬಟ್ ಒಂದು ಥಿಂಗ್ ಹೇಳ್ತೀನಿ ನಿಮಗೆ, 3 ಸ್ಟೇಟ್ಮೆಂಟ್ ಕೊಟ್ಟಾಗ ಮ್ಯಾಕ್ಸಿಮಮ್ ರೈಟ್ ಇರುತ್ತೆ. ಬಿ ಕೇರ್ಫುಲ್. 4 ಕೊಟ್ಟಾಗ ಯಾವುದೇ ಕಾರಣಕ್ಕಿರಲ್ಲ, ಪಕ್ಕ. 4 ಕೊಟ್ಟಾಗ ದೇವರೊಳಗಿರಲ್ಲ. ನಾಟ್ 99%, 100%. ಇದಕ್ಕೆ ನಾಲೆಡ್ಜ್ ಬೇಕಿಲ್ಲ, ಇದಕ್ಕೇನು ಬೇಕೋ ಅಪ್ರೋಚ್ ಬೇಕಷ್ಟೇ. ಸೊ ನಮಗೇನಾಗಿದೆ, ಇಲ್ಲಿ ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಗೊತ್ತಾಯಿತು. ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆಯಾ? ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದ್ದಾಗ ಏನಾಗುತ್ತೆ? ದಿಸ್ ಒನ್ ಗೋಸ್, ದಿಸ್ ಒನ್ ಗೋಸ್. ಆಬ್ವಿಯಸ್ಲಿ ನೀವು ಬರೀ ನಾಲೆಡ್ಜ್ಲೇ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಅಂತ ಅನ್ಕೊತಾರೆ ಭಾಳ ಜನ. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ನಿಮ್ಮ ರಿವಿಷನ್ ಹೆಂಗೆ ನಡಿಬೇಕಂತಂದರೆ ಈ ಥರ ರಿವಿಷನ್ ಹೋಗಬೇಕು. ನಿಮ್ಮ ರಿವಿಷನ್ ಯಾವ ಆ್ಯಕ್ಟಿಗೆ ಹೋಗ್ಬೇಕಪ್ಪ? ವಿಚ್ ಆ್ಯಕ್ಟ್ಸ್ ಯು ಆರ್ ಸಪೋಸ್ ಟು ರಿವೈಸ್? ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ದೆನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್. ಇವು ರಿವಿಷನ್ ಮಾಡ್ತಕ್ಕಂಥ ಟಾಪಿಕ್ಸು. ಈ ರಿವಿಷನ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಡೀ ಬುಕ್ಕನ್ನು ರಿವಿಷನ್ ಮಾಡೋಕ್ಕಾಗುತ್ತಾ? ರಿವಿಷನ್ ಅಂತಂದ್ರೆ ಏನು? ಓನ್ಲಿ ಯು ಹ್ಯಾವ್ ಟು ರಿವೈಸ್ ಇಂಪಾರ್ಟೆಂಟ್ ಥಿಂಗ್ಸ್. ದಟ್ ಈಸ್ ಕಾಲ್ಡ್ ರಿವಿಷನ್. ಫಸ್ಟ್ ರೀಡಿಂಗಲ್ಲಿ ಯು ಆರ್ ಗೋಯಿಂಗ್ ಟು ರೀಡ್ ಫ್ರಮ್ ಫಸ್ಟ್ ಪೇಜ್ ಟು ಲಾಸ್ಟ್ ಪೇಜ್. ಬಟ್ ಇನ್ ಸೆಕೆಂಡ್ ರೀಡಿಂಗಲ್ಲಿ ಯು ಹ್ಯಾವ್ ಟು ರಿವೈಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದಿ UPSC. ಓಕೆನಾ? ಸ್ಪೀಸೀಸ್ ಕೇಳಿದ್ರಲ್ಲ ಕ್ವಶನ್, ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಕ್ವಶನ್ ಸ್ಪೀಸೀಸ್. ಓಕೆನಾ? ಲಯನ್ ಟೇಲ್ಡ್ ಮಕಾಕ್ ಸಿಂಗಳಿಕ ನೋಡಿದಿರಾ? ಅದನ್ನು ನೈಟ್ ಆ್ಯಕ್ಟಿವ್ ಇರುತ್ತಾ, ಡೇ ಆ್ಯಕ್ಟಿವ್ ಇರುತ್ತಾ? ಹಾಂ, ನೈಟ್ ಡೇನಾ? ಡೇ. ಮಲಬಾರ್ ಸಿವೇಟ್ ಅಂದ್ರೆ ಅದೊಂಥರ ಕಾಡು ಬೇಕು, ಅದು ನೈಟ್. ದಟ್ ಈಸ್ ಪಕ್ಕ. ದೆನ್ ಡೀರ್ ರೀ, ಜಿಂಕೆ ನೈಟ್ ಏನ್ರಿ? ಡೀರ್ ಅಂದ್ರೆ ಏನಪ್ಪ ಕನ್ನಡದಲ್ಲಿ? ಸಾಂಬಾರ್ ಡೀರ್ ಅಂದ್ರೆ ಒಂದೇ, ರಸಂ ಡೀರ್ ಅಂದ್ರೆ ಒಂದೇ. ಸಾಂಬಾರ್ ಡೀರಾ ಪಕ್ಕನಾ? ಆರ್ ಯು ಶ್ಯೂರ್? ಹಾಂ, ಈಗ ಏನಾಗುತ್ತೆ ಅಂದರೆ UPSC ಒಂದು ಪಾಯಿಂಟ್ ಇದೆ, 2023. ಈ ಪ್ರಪಂಚದಲ್ಲಿ ಯಾರಿಗಾದರೂ ಏನಾದರೂ ಪ್ರಶ್ನೆಗೆ ಆನ್ಸರ್ ಸಿಕ್ಕಿಲ್ಲ ಅಂತಂದರೆ ದೆನ್ ದಟ್ ಕ್ವಶನ್ ಈಸ್ ಗೋಯಿಂಗ್ ಟು ಬಿಕಮ್ ಕ್ವಶನ್ ಫಾರ್ UPSC ಪ್ರಿಲಿಮ್ಸ್. ಈ ಪ್ರಪಂಚದಲ್ಲಿ ಉತ್ತರ ಸಿಗ್ಲಾರ್ದೆಲ್ಲ ಪ್ರಶ್ನೆ ಆಗ್ಬಿಡ್ತವೆ ಇಲ್ಲೆಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಸಮ್ಟೈಮ್ಸ್ UPSCಲೇ ಕನ್ಫ್ಯೂಸ್ ಇದೆ ಯಾವ ಆನ್ಸರ್ ಅಂತೇಳಿ. CSATಲ್ಲಿ 2 ಆನ್ಸರ್ಸ್ ಕೊಟ್ಟಿರ್ತಾರೆ, ನೋಡಿದ್ದೀರಾ? ಅಫಿಷಿಯಲ್ ಆನ್ಸರ್ಸ್, ಕೀ ಆನ್ಸರ್ಸ್ ನೋಡಿದ್ದೀರಾ? ಅಫಿಷಿಯಲ್ ಕೀ ಆನ್ಸರ್ಸ್ ಓಪನ್ ಮಾಡಿ. ದಟ್ ಯು ಹ್ಯಾವ್ ನಾಟ್ ಓಪನ್ ಅಫಿಷಿಯಲ್ ಕೀ ಆನ್ಸರ್ಸ್. ಅಫಿಷಿಯಲ್ ಕೀ ಆನ್ಸರ್ಸಲ್ಲಿ ಈ ಥರ ಕೊಟ್ಟಿರ್ತಾನೆ. ಅಫಿಷಿಯಲ್ ಕೀ ಆನ್ಸರ್ಸಲ್ಲಿ A ಅಥವಾ C ಅಂತ ಕೊಟ್ಟಿರ್ತಾನೆ, ಸ್ಪೆಷಲಿ CSAT, ಅಥವಾ B ಅಥವಾ D ಅಂತ ಕೊಟ್ಟಿರ್ತಾನೆ. ಅವನಿಗೆ ಕನ್ಫ್ಯೂಸ್ ಇದೆ, ಕನ್ಫ್ಯೂಷನ್ ಅವನಿಗೆ ಇದೆ, ಕೊಡೋನಿಗೆ ಕನ್ಫ್ಯೂಷನ್ ಇದೆ. ಇನ್ನು ಆಕರ್ಗೆ ಎಷ್ಟು ಕನ್ಫ್ಯೂಷನ್ ಆಗ್ಬೇಡ. ಅದು ಎಕ್ಸಾಮ್ ಟೈಮಲ್ಲಿ ಇನ್ನು ಏನಾ ಬಿನಾ ಡಿನಾ ಸಿನಾ ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಸಾಂಬಾರ್ ಡೀರ್ ಬಗ್ಗೆ, ಜಿಂಕೆ ಬಗ್ಗೆ ನಮಗೆ ವಿ ಹ್ಯಾವ್ ಎ ಸಮ್ ಡೌಟ್ಸ್. ಕರೆಕ್ಟ್ ಅಲ್ಲಪ್ಪ? ಈಗ ಸಾಂಬಾರ್ ಡೀರು ನೈಟ್ ಹೊತ್ತು ಆ್ಯಕ್ಟಿವ್ ಇರುತ್ತೆ. ನಮಗೆ ಇದ್ರ ಬಗ್ಗೆ ಈಗ ನೋಡಿ, ದಿಸ್ ಈಸ್ ಡೈರ್ನಲ್ ಅಂತಂದರೆ ಹಗಲತ್ತಲ್ಲಿ ಇರುತ್ತೆ. ಅವನೇನು ಕೇಳಿದಾನೆ ಇಲ್ಲಿ? ನಾಕ್ಟರ್ನಲ್ ಅಂದರೆ ಓನ್ಲಿ ರಾತ್ರಿ ಮಾತ್ರ ಆ್ಯಕ್ಟಿವ್. ಬಟ್ ನನ್ನ ವಿಚಾರ ಈಗ ಅದಲ್ಲ. ನನ್ನ ವಿಚಾರ ಅಂತಂದರೆ ಈ 3 ಸ್ಪೀಸೀಸ್ ಇಂಪಾರ್ಟೆಂಟು. ಯಾಕೆ ಲಯನ್ ಟೇಲ್ಡ್ ಮಕಾಕ್ ಕೇಳಿದಾನಂದರೆ, ಇಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ವೆಸ್ಟರ್ನ್ ಘಾಟ್ಸ್. ಈ ಸ್ಪೀಸೀಸ್ ಬಗ್ಗೆ ನೀವು ಗೂಗಲ್ ಮಾಡಿ, ಲಯನ್ ಟೇಲ್ಡ್ ಮಕಾಕ್ ಬಗ್ಗೆ ಗೂಗಲ್ ಮಾಡಿ. ದೆನ್ ಮಲಬಾರ್ ಸಿವೇಟ್, ಇದು ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಒಂದು ಕ್ವಶನ್ ಏನಪ್ಪ ಅಂತಂದರೆ, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸನ್ನು ತುಂಬ ಅಧ್ಯಯನ ಮಾಡಿ. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ನ ಯು ಹ್ಯಾವ್ ಟು ರೀಡ್ ಮೋರ್. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ನ ಯು ಹ್ಯಾವ್ ಟು ರೀಡ್ ಮೋರ್. ಓಕೆನಾ? ನಂತರದಲ್ಲಿ ಫ್ಲಾಗ್ಶಿಪ್ ಸ್ಪೀಸೀಸ್, ಈಗ ವೆಸ್ಟರ್ನ್ ಘಾಟ್ಸಲ್ಲಿ ಕಂಡು ಬರ್ತಕ್ಕಂಥದ್ದು ಲಯನ್ ಟೇಲ್ಡ್ ಮಕಾಕ್. ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದಿ ಈಸ್ಟರ್ನ್ ಘಾಟ್ಸ್ ಆರ್ ದಿಸ್ ಈಸ್ಟರ್ನ್ ಮೌಂಟೇನ್ಸ್, ಈಸ್ಟರ್ನ್ ಹಿಮಾಲಯ, ಅಲ್ಲಿ ಕಂಡು ಬರಲ್ಲ. ಸೊ ಇಟ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಪೀಸೀಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಈಗ ನೋಡಿ, ಈಗ ಇಲ್ಲಿ ಆನ್ಸರ್ಸ್ ಗೊತ್ತಿಲ್ಲ ಅಂದ್ಕೊಳ್ಳಿ, ಒಂದು ನಿಮಿಷ. ಯೂಶ್ವಲಿ ನನ್ ಆಫ್ ದೀಸ್ ಅಂತ ಇರುತ್ತಾ? ಯಾವುದಾದ್ರು ನನ್ ಆಫ್ ದೀಸ್ ಅಂತ ಜಾಸ್ತಿ ಇರುತ್ತಾ? ಇರಲ್ಲ. ಆಲ್ ದಿ ಅಬೌವ್, ಆಲ್ ದಿ ತ್ರೀ ಇರುತ್ತಾ? ಕರೆಕ್ಟ್ ಅಲ್ವಾ?
ಸೊ ಇಲ್ಲೇನು ಮಾಡಿದ್ದಾನೆ ಓನ್ಲಿ 2. ನಮಗೆ ಐ ಆಮ್ ವೆರಿ ಶೋರ್ ಲಯಲ್ ಟೈಲ್ಡ್ ಮಕ್ಕಕ್ಕೆ ಅದು ಅಗಲತ್ತಲ್ಲಿ ಏನು ಮಾಡುತ್ತೆ ಆ್ಯಕ್ಟಿವ್ ಇರುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕೆ ಬೆಟರ್ ಶುಡ್ ಗೋ ಫಾರ್ ಓನ್ಲಿ 2. ಬಟ್ ಸ್ಟಿಲ್ ಅಫಿಷಿಯಲ್ ಕೀ ಆನ್ಸರ್ಸ್ ಆರ್ ನಾಟ್ ಯೆಟ್ ಔಟ್, ಅಫಿಷಿಯಲ್ ಕೀ ಆನ್ಸರ್ಸ್. ಬಟ್ ಒನ್ ಥಿಂಗ್ ಈ ಶೋರ್ ನನ್ನಂತ ಇರಲ್ಲ, ಮ್ಯಾಕ್ಸಿಮಮ್ ಟೈಮ್ ನನ್ನಂತಕ್ಕಂಥ ಆಪ್ಷನ್ಸು ಇರಲ್ಲ. ದಿಸ್ ಇಸ್ ಪಕ್ಕ ಮಲಬಾರ್ ಸಿವಿಯೇಟ್, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ನೋಡಿ. ಅದಕ್ಕೆ ನೀವು ಆಪ್ಷನ್ಸ್ ಓದಬೇಕಾದ್ರೂ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಇದು ಹೊಸ ಫಾರ್ಮೇಟು 2023 ಫಾರ್ಮೇಟ್, ದಿಸ್ ಈಸ್ 2023 ಫಾರ್ಮೇಟ್. ಈ ಫಾರ್ಮೇಟು UPSC ಬಂದಿದ್ದಿಲ್ಲ. ಎಲ್ಲರೂ ಯೂಟ್ಯೂಬಲ್ಲಿ ಏನು ಮಾಡ್ತಿದ್ರು, ಟೆಕ್ನಿಕ್ಸ್ ಅಂತಿದ್ರು. ಟೆಕ್ನಿಕ್ಸ್ ಈಸ್ ಡೆಸ್ಟ್ರಾಯ್ಡ್ ಇಯರ್. ಸೊ UPSC ಟೆಕ್ನಿಕ್ಸ್ ವೋಂಟ್ ಅಪ್ಲೈ ಇಯರ್. ಅದಾವ ನಾವು ಯೂಟ್ಯೂಬ್ ಟೆಕ್ನಿಕ್ಸ್ ವೋಂಟ್ ಅಪ್ಲೈ ಇಯರ್. ಫೈನ್. ಸೊ ಕಾರ್ಬನ್ ಸೈಕಲ್ ಓದಿದ್ರಾ? ಕಾರ್ಬನ್ ಸೈಕಲ್ ಓಕೆ. ಪ್ರೋಟೋಕಾಲ್ಸಲ್ಲಿ ನಾನು ಒಂದು ಪ್ರೋಟೋಕಾಲ್ ಬಗ್ಗೆ ಮೆನ್ಷನ್ ಮಾಡಿದೆ. ಯಾವುದಪ್ಪ? ಕೈಟೋ ಪ್ರೋಟೋಕಾಲ್. ಸೊ ಕೈಟೋ ಪ್ರೋಟೋಕಾಲ್ ರಿಲೇಟೆಡ್ ಟು ದಿ ಕಾರ್ಬನ್ ಮಾರ್ಕೆಟ್ಸ್. ಸೊ ದಿಸ್ ಈಸ್ ದಿ ನ್ಯೂ ಫಾರ್ಮೇಟ್ ಆಫ್ 2023. ಇದು 2023 ಬಂದಿದೆ ಈ ಫಾರ್ಮೇಟ್. ಅಂದರೆ ಅಸರ್ಷೇಷನ್ ಆ್ಯಂಡ್ ರೀಸನ್ ಅಂತ ಕ್ವಶನ್ ಬರುತ್ತಲ್ಲ, ಇದು 2023 ಬಂದಿದೆ. ಆದರೆ ಈ ಫಾರ್ಮೇಟು ನಾವು 2005 ಹಿಂದೆ ನೋಡ್ಬೋದು. ಇದು ಏನಾಗುತ್ತೆ ಅಂದರೆ ದಿಸ್ ಟೈಪ್ ಆಫ್ ಕ್ವಶನ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2. ಸೊ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2ಗೆ ಏನಾಗುತ್ತೆ ಪೂರಕವಾಗಿದೆ ಅಂತ. ಇದು ಬಂದಿದ್ದಿಲ್ಲ, 2023 ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಎಲ್ಲಿಂದ ಬಂದಿದೆ? ಅಗೇನ್ ಓಲ್ಡ್ ಕ್ವಶನ್ ಪೇಪರಿಂದ ಬಂದಿದೆ. ಮೇ ಬಿ ದಿಸ್ ಟೈಪ್ ಆಫ್ ಕ್ವಶನ್ ರಿಕ್ವೈರ್ಸ್ ಮೋರ್ ಅಮೌಂಟ್ ಆಫ್ ಕ್ಲಾರಿಟಿ ಇನ್ ಯುವರ್ ಥಾಟ್ ಪ್ರೋಸೆಸ್. ಈ ಕ್ವಶನ್ಸ್ ಬಂತಂತಂದರೆ ನಿಮ್ಮ ಹತ್ರ ತುಂಬ ನಾಲೆಡ್ಜ್ ಇರಬೇಕಿಲ್ಲಿ. ನಾಲೆಡ್ಜ್ ಇಲ್ಲಾಂದರೆ ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ಸೊ ನನ್ನ ಉದ್ದೇಶ ಏನಂತಂದರೆ ಇಲ್ಲಿ ಐ ಡೋಂಟ್ ವಾಂಟ್ ಟು ಫೈಂಡ್ ಎ ಆನ್ಸರ್, ಐ ವಾಂಟ್ ಟು ಫೈಂಡ್ ರೀಸನ್. ಕಾರ್ಬನ್ ಮಾರ್ಕೆಟಿಂಗ್ ಈಸ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ದಿ UPSC ಪ್ರಿಪ್ರೇಷನ್. ಕೈಟೋ ಪ್ರೋಟೋಕಾಲ್. ಸೊ ಅದಕ್ಕೆ ಏನು ಮಾಡಬೇಕಂತಂದರೆ ಯು ಹ್ಯಾವ್ ಟು ರೀಡ್ ಮೋರ್ ಅಬೌಟ್ ಕೈಟೋ ಪ್ರೋಟೋಕಾಲ್. ಕೈಟೋ ಪ್ರೋಟೋಕಾಲ್ ಏನಾಗುತ್ತೆ, Annexure 1 Annexure 2 ಕಂಟ್ರೀಸ್ ಅಂತ ಇರ್ತವೆ, ಓಕೆನಾ? ಅಲ್ಲೇನಾಗುತ್ತೆ, ಯಾರು ಕಾರ್ಬನನ್ನು ಹೊರಸೂಚಿಸ್ತಾರೆ ಅಂದರೆ ಯಾರು ಕಾರ್ಬನ್ ಎಮಿಷನ್ ಜಾಸ್ತಿ ಇರುತ್ತಲ್ಲಪ್ಪ, ಅವ್ರು ಏನು ಮಾಡಬೇಕು, ದೇ ಹ್ಯಾವ್ ಟು ಬೈ ದಿ ಪ್ಲಾಂಟ್ ವಿಚ್ ಹ್ಯಾಸ್ ಎಮಿಟೆಡ್ ಲೆಸ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಫಾರ್ ಎಕ್ಸಾಂಪಲ್, ಈಗ ನಾನು ಜಿಂದಾಲ್ JSW ಕಂಪನಿ, ನನಗೊಂದು ಲಿಮಿಟ್ ಕೊಟ್ಟಿರ್ತಾರೆ. ಆ ಲಿಮಿಟ್ ಮೀರಿ ನಾನು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಮಾಡಿದರೆ ಅವರು ಗ್ರೀನ್ ಟೆಕ್ನಾಲಜಿ, ಅವರು ಕಾರ್ಬನ್ ಎಮಿಷನ್ ತುಂಬ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ದುಡ್ಡು ಕೊಟ್ಟು ಅಲ್ಲಿಂದ ಸರ್ಟಿಫಿಕೇಟ್ಸ್ನ ಬೈ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಕಾರ್ಬನ್ ಮಾರ್ಕೆಟಿಂಗ್. ಮಾರ್ಕೆಟಲ್ಲಿ ಕಾರ್ಬನ್ ಸರ್ಟಿಫಿಕೇಟ್ನ ಏನು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಸೊ ನೀವು ರೆಡ್ಯೂಸ್ ಮಾಡಿದ್ರೆ ಕಾರ್ಬನ್ ಎಮಿಷನ್, ನಿಮ್ಗೆ ಏನಾದರೂ ಲಾಭ ಕೊಡಬೇಕಲ್ವ, ನಾವು ಕೊಡಬೇಕಾ ಬೇಡ? ಈಸ್ ಇಟ್ ಗುಡ್? ಕಾರ್ಬನ್ ಎಮಿಷನ್ ಇಸ್ ಗುಡ್? ಕಾರ್ಬನ್ ಎಮಿಷನ್ ಇಸ್ ಗುಡ್ ಫಾರ್ ಎನ್ವೈರ್ಮೆಂಟ್? ನೋ. ಸೊ ವಿ ವಾಂಟ್ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ಸ್. ಅದಕ್ಕೆ ಏನು ಮಾಡ್ತಾರೆ, ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಪ್ರೋಗ್ರಾಮ್ಸ್. ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಬರುತ್ತೆ. ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತಂತಂದರೆ 2 ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನು ಮಾಡಬೇಕು, ಗ್ರೀನ್ ಟೆಕ್ನಾಲಜಿ ಯಾವ ಎಕ್ಸಾಂಪಲ್ಲು? ಎಲೆಕ್ಟ್ರಿಕ್ ಬಸ್ಸಸ್, ಗ್ರೀನ್ ಟೆಕ್ನಾಲಜಿ. ಸೋಲಾರ್ ಟೆಕ್ನಾಲಜಿ, ದೆನ್ ಎಲೆಕ್ಟ್ರಿಕಲ್, ದೆನ್ ಹೈಡ್ರೋಜನ್ ಮಿಷನ್, ಗ್ರೀನ್. ಅಂದರೆ ಯು ಆರ್ ನಾಟ್ ಎಮಿಟಿಂಗ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ಕಾಲ್ಡ್ ಗ್ರೀನ್ ಟೆಕ್ನಾಲಜಿ. ಸೊ ಮೈ ಪಾಯಿಂಟ್ ಈಸ್ ಆಸ್ಕಿಂಗ್ ಕೈಟೋ ಪ್ರೋಟೋಕಾಲ್. ಕೈಟೋ ಪ್ರೋಟೋಕಾಲ್ ಬಂದಿತ್ತಲ್ವಾ ಲಾಸ್ಟ್ ಕ್ವಶನಲ್ಲಿ? ಪೊಲಿಟಿಯಲ್ಲಿ ಬಂದಿತ್ತಲ್ವ ಅದು? ಎಕಾನಮಿ. ದಿಸ್ ಈಸ್ ಆಲ್ಸೋ ಎಕಾನಮಿ. ಅಲ್ಲೇನು ಹೇಳಿದ್ರೆ, ಕಾರ್ಬನ್ ಮೆರಿಟ್ಸ್ ಆರ್ ಲೈಕ್ಲಿ ಟು ಬಿ ಒನ್ ಆಫ್ ದಿ ಮೋಸ್ಟ್ ವೈಡ್ ಸ್ಪ್ರೆಡ್ ಟೂಲ್ಸ್ ಇನ್ ದಿ ಫೈಟ್ ಆಫ್ ಅಗೇನ್ಸ್ಟ್ ಕ್ಲೈಮೇಟ್. ಅಲ್ಲಿ ಮಾಡ್ರೇಟ್ ವರ್ಡ್ ಏನಿದೆಪ್ಪ? ಮಾಡ್ರೇಟ್ ವರ್ಡ್. ಗುಡ್. ಅವ್ರು ಹೇಳಿದ್ರೆ ಲೈಕ್ಲಿ, ಆಗಬಹುದು. ಇದೇನು ಒಪಿನಿಯನ್ ಅಲ್ವಾ? ಒಪಿನಿಯನ್ ಫ್ಯಾಕ್ಟಾ? ಆಗಬಹುದು. ಸೊ ಒಪಿನಿಯನ್ ಮೇ ಆರ್ ಮೇ ನಾಟ್ ಬಿ. ಸೊ ಇಲ್ಲೇನಾಗುತ್ತೆ, ಅವ್ರು ರೈಟ್ ಆಗುತ್ತಾ ರಾಂಗ್ ಆಗುತ್ತಾ? ಒಪಿನಿಯನ್ ಬೇಸ್ಡ್ ಕ್ವಶನ್ಸ್ ಆರ್ ಬೌಂಡ್ ಟು ರೈಟ್. ವರ್ಡ್ ಲೈಕ್ಲಿ ನೋಡಿ,
ಸರ್ ಬರೀ ಸಮ್ ಇರಬೇಕಾ? ಇಲ್ಲ, ಲೈಕ್ಲಿ. ಈ ಥರ ಟರ್ಮ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು. ಇವು ನಿಮ್ಮನ್ನು ಏನು ಮಾಡುತ್ತೆ, ಇವು ದೀಸ್ ಟರ್ಮ್ಸ್ ಈಸ್ ಗೋಯಿಂಗ್ ಟು ಸೇವ್ ಯು. ಬರೀ ನಾಲೆಡ್ಜ್ ಅಂದ್ರೆ ಆಗಲ್ಲ. ಲೈಕ್ಲಿ ಅಂತಂದರೆ ಇಟ್ ಈಸ್ ಎ ಮಾಡರೇಟ್ ವರ್ಡ್. ಸೊ ದಿಸ್ ಈಸ್ ಕಾಮನ್ ಸೆನ್ಸ್ ಕ್ವಶನ್. ಇಲ್ಲಿ ನೋಡಿ, ಏನಪ್ಪ 2 ಆಪ್ಷನ್ಸ್ ರೈಟ್ ಯಾವುದು? ಅಲ್ಲಿ ಏನಿದೆ ಅಸರ್ಷನ್ ರೀಸನ್ಲಿ, ಇದು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 1 ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 2 ಈಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಇಲ್ಲಿ ಏನಾಗಿದೆ ಅಂತಂದರೆ, ಕಾರ್ಬನ್ ಮಾರ್ಕೆಟ್ಸ್ ಆರ್ ಲೈಕ್ಲಿ ಟು ಬಿ ಒನ್ ಆಫ್ ದಿ ಮೋಸ್ಟ್ ವೈಡ್ ಸ್ಪ್ರೆಡ್ ಟೂಲ್ಸ್ ಇನ್ ದಿ ಫೈಟ್ ಅಗೇನ್ಸ್ಟ್ ದಿ ಕ್ಲೈಮೇಟ್ ಚೇಂಜ್. ಯಾಕೆ ದಟ್ ವೈ ಇಟ್ ಇಸ್ ವೈಡ್ ಸ್ಪ್ರೆಡ್ ಟೂಲ್? ಟೆಲ್ ಮಿ. ಏನಕ್ಕಂತಂದರೆ ಅದು ಕೈಟೋ ಪ್ರೋಟೋಕಾಲ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಪ್ರೋಟೋಕಾಲು. ದೆನ್ ಕಾರ್ಬನ್ ಮಾರ್ಕೆಟ್ನ ಶೇರ್ ಏನು ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಇದು ಮಾಡ್ತಾರೆ. ಗೊತ್ತಾ? ಬಿಕಾಸ್ ಆಫ್ ದಿ ಕನ್ವೀನಿಯನ್ಸ್, ಬಿಕಾಸ್ ಆಫ್ ದಿ ಅಗ್ರೀಡ್ ಬೈ ಡಿಫ್ರೆಂಟ್ ನೇಷನ್, ದಟ್ಸ್ ವೈ ಇಟ್ ಈಸ್ ವೈಡ್ ಸ್ಪ್ರೆಡ್. ಗೊತ್ತಾಯ್ತಾ? ಬಟ್ ಆದರೆ ಕಾರ್ಬನ್ ಮಾರ್ಕೆಟ್ ಟ್ರಾನ್ಸ್ಫರ್ ರಿಸೋರ್ಸ್ ಫ್ರಮ್ ದಿ ಪ್ರೈವೇಟ್ ಸೆಕ್ಟರ್ ಟು ಸ್ಟೇಟ್, ಇದಕ್ಕೆ ರೀಸನ್ ಅಲ್ಲ. ಬಟ್ ಎರಡೂ ಕರೆಕ್ಟ್. ಗೊತ್ತಾಯ್ತಾ? ಸ್ಟೇಟ್ಗೆ ಏನು ಮಾಡ್ತದೆ, ದುಡ್ಡು ಸ್ಟೇಟಿಗೆ ಬಂದರೆ ಏನು ಮಾಡ್ತದೆ, ಅದು ಗ್ರೀನ್ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಕಾರ್ಬನ್ ಯಾರು ಎಮಿಟ್ ಮಾಡ್ತಾರೆ? ಪ್ರೈವೇಟ್ ಕಂಪ್ನೀಸ್. ಫಾರ್ ಎಕ್ಸಾಂಪಲ್ JSW ಎಮಿಟಿಂಗ್ ಕಾರ್ಬನ್ ಡೈಆಕ್ಸೈಡ್ 24/7. It won't take a single day holiday. For example, August 15th, no leave. So JSW ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ದೇ ಆರ್ ಎಮಿಟಿಂಗ್. ನೆಕ್ಸ್ಟ್ ಇಲ್ಲಿ ನೋಡಿ, this question you may not read in your static book. ನೀವು ಎನ್ವೈರ್ಮೆಂಟ್ ಬುಕ್ಕಲ್ಲಿ ಓದೋಕ್ಕೆ ಸಾಧ್ಯವೇ ಇಲ್ಲ. ಈ ಥರ ಕ್ವಶನ್ಸು ನೀವು ಅಟೆಂಡ್ ಮಾಡಬೇಕು. ಇದು ಕಾರ್ಬನ್ ಫೈಬರ್ ಬಗ್ಗೆ ನಾನು ಓದಿಲ್ಲ ಅಂತಂದ್ರೆ ಆಗಲ್ಲ ಕೆಲಸ. ಬಟ್ ಸ್ಟಿಲ್ ಇಫ್ ಯು ನೋ ದಿ ಟೋನ್, ಈಗ ನನ್ನ ಕ್ಲಾಸ್ನ ಉದ್ದೇಶ ಏನಪ್ಪ ಅಂತಂದರೆ, ನೀವು ಓದಿಲ್ಲ ಅಂತಂದ್ರೂ ಸಹ ಕೆಲವೊಂದು ಕ್ವಶನ್ ಅಟೆಂಡ್ ಮಾಡಬೇಕು. ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. 2023 ಕೇಳಿದ್ದಾರೆ, ಎಲ್ಲಿ ಹಿಂದಕ್ಕೆ ಹೋಗ್ತಾ ಇಲ್ಲ, ಹೋದ ವರ್ಷ ಕೇಳಿದ್ದಾರೆ. ಜಸ್ಟ್ 10 months ಬ್ಯಾಕ್ ಇಟ್ ವಾಸ್ ಅಪಿಯರ್ಡ್ ಇನ್ ದಿ ಪ್ರಿಲಿಮ್ಸ್. ಓಕೆ, ಕಾರ್ಬನ್ ಫೈಬರ್ಸ್ ಆರ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್ ಆ್ಯಂಡ್ ಏರ್ಕ್ರಾಫ್ಟ್ಸ್. ಈಸ್ ಇಟ್ ಮಾಡರೇಟ್ ಆರ್ ಎಕ್ಸ್ಟ್ರೀಮ್? ಮಾಡರೇಟ್. ಯೂಸ್ಡ್ ಮೇ ಬಿ ಒಂದು ಕಾಂಪೋನೆಂಟ್ ಎಲ್ಲಾದರೂ ಯೂಸ್ ಮಾಡ್ಬೋದಾ? ಕಾರ್ಬನ್ ಫೈಬರ್ ನೋನ್ ಫಾರ್ ಇಟ್ಸ್ ಸ್ಟ್ರೆಂತ್. ಫೈಬರ್ ಅಂದರೆ ಏನು ರೀ? ಫೈಬರ್ ಏನಕ್ಕೆ ಯೂಸ್ ಮಾಡ್ತಾರೆ? ನೋನ್ ಫಾರ್ ಇಟ್ಸ್ ಸ್ಟ್ರೆಂತ್. ಕಾರ್ಬನ್ ಫೈಬರ್ ಇದು ಕಾಮನ್ ಸೆನ್ಸ್. Carbon fibers are used in the manufacture components, used in the automobiles and aircrafts. Maybe use ಮಾಡಬಹುದು, we don't know. So first statement ನೋಡಿದ್ರೆ ಏನಾದರೂ ರಾಂಗ್ ಅನ್ನಕ್ಕೆ ನಿಮ್ಗೆ ಏನಾದರೂ ಪಕ್ಕ ನಾಲೆಡ್ಜ್ ಗೊತ್ತಿದೆಯಾ? ಸೊ UPSC ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾನೆ, ರೈಟ್ ಇನ್ಫಾರ್ಮೇಷನ್ ಕೊಡ್ತಾನಪ್ಪ? ರೈಟ್ ಇನ್ಫಾರ್ಮೇಷನ್ ಕೊಡ್ತಾನಂದ್ರೆ ನೀವು ಅನ್ಬೋದು. ನೀವು ರಾಂಗ್ ಇನ್ಫಾರ್ಮೇಷನ್ ಅಂತ ಪ್ರೂವ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಡಾಟಾ, ಯು ಹ್ಯಾವ್ ಟು ಕಮ್ ಅಪ್ ವಿತ್ ಮೋರ್ ಅಥೆಂಟಿಕ್ ಸೋರ್ಸ್. ನೀನು ರಾಂಗ್ ಅನ್ನೋಕ್ಕೆ ಪ್ರೂವ್ ಮಾಡೋಕ್ಕೆ ನೀನು ಏನು ಮಾಡಬೇಕು, ಕಷ್ಟಪಡಬೇಕು. ರೈಟ್ ಅನ್ನೋದಕ್ಕೆ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮೇ ಬಿ ಇರಬಹುದು, ವಿ ಡೋಂಟ್ ನೋ. ಕಾರ್ಬನ್ ಫೈಬರ್, ನ್ಯಾನೋ ಫೈಬರ್ ಅವೆಲ್ಲ ಏನಾಗುತ್ತೆ, ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಈ ಥರ ಇರುತ್ತೆ. ಮೇ ಬಿ ಯೂಸ್ ಮಾಡ್ಬೋದು ಅಂತ ಅನ್ಕೋಬೋದು. ಸೆಕೆಂಡ್, ಕಾರ್ಬನ್ ಫೈಬರ್ಸ್ ಒನ್ಸ್ ಯೂಸ್ಡ್ ಕೆನಾಟ್ ಬಿ ರೀಸೈಕಲ್ಡ್. ಅದರಲ್ಲಿ ಏನಿದೆಯಪ್ಪ ಎಕ್ಸ್ಟ್ರೀಮು? ಕೆನಾಟ್ ಬಿ ರೀಸೈಕಲ್ಡ್. ಆಗಲ್ವಾ? ಎಂತೆಂಥವನ್ನೋ ನಾವು ಮಾಡ್ತೀವಿ. ಇದೇನು ದೊಡ್ಡ ವಿಚಾರನ? ನಾವು ಈ ಚಂದ್ರ ಹತ್ರ ಹೋಗ್ತೀವಿ, ಬುಧ ಹತ್ರ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಇದನ್ನು ಮಾಡೋದು ದೊಡ್ಡ ವಿಚಾರ. ಅತಿ ಹೆಚ್ಚು ಟೆಂಪ್ರೇಚರ್ ಕೊಟ್ಟರೆ ಏನೋ ಒಂದು ರೀಸೈಕಲ್ ಮಾಡ್ಬೋದು. ಕಾಮನ್ ಸೆನ್ಸ್ ಅಲ್ವ? ಯಾವುದಾದ್ರೂ ರೀಸೈಕಲ್ ಮಾಡಲಾರ್ದು ಏನಾದರೂ ಇದೆಯಾ ಈ ಪ್ರಪಂಚದಲ್ಲಿ? ಟೆಲ್ ಮಿ ಎನಿಥಿಂಗ್. ರೀಸೈಕಲ್ 99.99% ರೀಸೈಕಲ್ನ ಮಾಡಬಹುದು. ಗೊತ್ತಾಯ್ತಾ? ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತಾ ಇಲ್ವಾ? ಮತ್ತೆ ನೈದರ್ ಒನ್ ನಾಟ್ ಟು ಇದೆಯಾ? ರೈಟ್ ಆಗಲ್ಲ, ನೈದರ್ ಒನ್ ನಾಟ್ ಟು ರೈಟ್ ಆಗಲ್ಲ. ನಾನು ಹೇಳಿಲ್ವಾ, ನೈದರ್ ಒನ್ ನಾಟ್ ಟು ಆಗಬೇಕಾದ್ರೆ ನಿಮ್ಮ ಹತ್ರ ಡಾಟಾ ಇರಬೇಕು. ನಾನು ಓದ್ಕೊಂಬಂದಿನಿ. ಇದು NCERT ಬುಕ್ಕಲ್ಲಿ ಪೇಜ್ ನಂಬರ್ 72ರಲ್ಲಿ 3ನೇ ಲೈನಲ್ಲಿ ಹೇಳಿದರೆ ಕಾರ್ಬನ್ ಫೈಬರ್ಸ್ ಕೆನಾಟ್ ಬಿ ರೀಸೈಕಲ್ಡ್ ಅಂತ. ನೀನು ಪ್ರೂವ್ ಮಾಡಬೇಕು ನನಗೆ. ನೈದರ್ ಒನ್ ನಾಟ್ ಟು ಆಗಬೇಕಾದ್ರೆ ನಿನಗೆ ಎಷ್ಟೇದೇ ಇರಬೇಕಪ್ಪ? 8 ಇರಬೇಕು. ಆದರೆ ಸ್ಟೇಟ್ಮೆಂಟ್ 1 ಕರೆಕ್ಟ್ ಅನ್ಬೇಕಂತಂದ್ರೆ ತೊಂದರೆ ಇಲ್ಲ, ಪ್ರೂವ್ ಮಾಡ್ಬೋದು. ಇಲ್ಲೇನಿದೆ ಎಕ್ಸ್ಟ್ರೀಮ್ ಔಟ್ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ? ನೋಡಿ,
ನೀವು UPSC ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಮಾತ್ರ ಈ ಥರ ಐಡಿಯಾ ಬರುತ್ತೆ. ಇದು ಯಾವ ಪೇಪರಲ್ಲಿ ಹೋದ್ರೂ ಗೊತ್ತಾಗಲ್ಲ, ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಹೋದ್ರೂ ಗೊತ್ತಾಗಲ್ಲ. ಮೇ ಬಿ ಇನ್ಸ್ಟಿಟ್ಯೂಷನ್ ಕಮ್ ಅಪ್ ವಿತ್ ಒನ್ ಐಡಿಯಾ, ನೋಡಿ ನಾನು ಇದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈಗ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ಸ್ ನೋಡಿದ್ದೀರಾ? ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದೀರಾ ಯಾರಾದರೂ? ಮೆಟೀರಿಯಲ್ಸ್ ಹಾಕ್ತಾರಾ ಡೈಲಿ? ಎಷ್ಟು ಮೆಟೀರಿಯಲ್ ಓದ್ತೀರಾ? ಎಷ್ಟು ಮೆಟೀರಿಯಲ್ ಓದೋಕ್ಕಾಗುತ್ತೆ? ಯುವರ್ ಹ್ಯೂಮನ್ ಬೀಯಿಂಗ್ಸ್. ಅದಕ್ಕೆ ಏನು ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಬಗ್ಗೆ ನೀವು ಚಿಂತೆ ಪಡಬೇಡಿ. ಪೋಸ್ಟ್ ಮಾರ್ಟಮ್ ಅನಾಲಿಸಿಸಲ್ಲಿ ಏನಾಗುತ್ತೆ, ದೇ ಆರ್ ದೇರ್ ಟು ಬ್ರಿಂಗ್ ಡೌನ್ ಯುವರ್ ಕಾನ್ಫಿಡೆನ್ಸ್, ದೇ ಆರ್ ದೇರ್ ಟು ಶೇಮ್ ಯುವರ್ ಪ್ರಿಪ್ರೇಷನ್. ಈಸಿ ಇದೆ, ಎಲ್ಲವೂ ಈಸಿ ಇದೆ ಅಂತ ಅನ್ಕೊಂತ ಹೋಗ್ತಾರೆ, ಅದೆಲ್ಲವೂ ಈಸಿ ಇರಲ್ಲ. ಇಂಥ ಕ್ವಶನ್ಸೇ ನೋಡಪ್ಪ ನಿಮ್ಗೆ ಸೇವ್ ಮಾಡ್ತಕ್ಕಂಥದ್ದು. ಈ ಥರ ಕ್ವಶನ್ಸೇ ನಿಮ್ಮನ್ನು ಸೇವ್ ಮಾಡುತ್ತೆ. ನೀವೇನಾದರೂ ಬರೀ ನಾಲೆಡ್ಜಲ್ಲೇ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಂದರೆ ಹೋಯ್ತು.